ಸೊ ಹೃದಯ ಅಂತಕ್ಕಂಥದ್ದು ನಮ್ಮ ಎಲ್ಲರ ಹೃದಯದ ಅಂದ್ರೆ ಎದೆ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಒಂದು ಮಾಂಸದ ಮುದ್ದೆ ತರ ಒಂದು ಅಂಗ ಇರ್ತದೆ. ಎಲ್ಲರ ಎಡಗೈನ ಮುಷ್ಟಿಯ ಒಂದು ಗಾತ್ರದಲ್ಲಿ ಏನಿರ್ತದೆ ಅಷ್ಟು ಸೈಜಿನ ನಮ್ಮ ಹೃದಯ ಇರ್ತದೆ. ನಾವು ಹುಟ್ಟು ಯಾವಾಗ ಶುರು ಆಗ್ತದೆ, ಯಾವುದೇ ಒಂದು ಹೆಣ್ಣು ಮಗು ಪ್ರೆಗ್ನೆಂಟ್ ಆಗಿ ಅದನ್ನ ಖಾತ್ರಿ ಪಡಿಸ್ಕೊಳ್ಳೋದು ಯಾವಾಗ ಅಂದ್ರೆ ಆ ಒಂದು ಮಗುವಿನ ಹೃದಯ ಬಡಿತ ಸ್ಟಾರ್ಟ್ ಆದಾಗ. ಸೊ ಅಲ್ಲಿಂದ ಹಿಡಿದು ನಾವು ಸಾಯೋವರೆಗೂ ಅದು ಕೆಲಸ ಮಾಡ್ತಾನೆ ಇರ್ತದೆ. ಸೊ ಹಾಗಾಗಿ ನಮ್ಮ ಶರೀರದ ಬಹುಮುಖ್ಯವಾದಂತಹ ಒಂದು ಅಂಗ ಏನ್ ಹೇಳ್ತೀವಿ ಅದು ನಮ್ಮ ಹೃದಯ ಆಗಿರ್ತದೆ. ಹೃದಯ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಂತ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ, ನಮ್ಮ ಹೃದಯದ ಕೆಲಸ ಏನಿರ್ತದೆ ತಲೆಯಿಂದ ಕಾಲದವರೆಗೂ ಎಲ್ಲಾ ಒಂದು ನಮ್ಮ ಸೆಲ್ಸ್ ಅಂತ ಏನ್ ಹೇಳ್ತೀವಿ ಜೀವಕೋಶಗಳಿಗೆ ಆಹಾರವಾದಂತ ಆಕ್ಸಿಜನ್ ಅನ್ನು ಸಪ್ಲೈ ಮಾಡೋದು. ಸೊ ಹಾಗಾಗಿ ಹೃದಯದಿಂದ ಅಂತ ಹೊರಟಂತ ಒಂದು ಬ್ಲಡ್ ವೆಸಲ್ಸ್ ತಲೆಯಿಂದ ಕಾಲುವರೆಗೂ ಎಲ್ಲಾ ಕಡೆನೂ ಸಹ ಹರಡಿರ್ತವೆ. ಸೊ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಹಾಗೂ ಆ ಒಂದು ರಕ್ತನಾಳಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಹೃದಯ ಮತ್ತು ಹೃದಯದ ಕಾಯಿಲೆಗಳು ಅಂತ ನಾವು ಹೇಳ್ತೀವಿ. ಸೊ ಅದರಲ್ಲಿ ಬಹುಮುಖ್ಯವಾದಂತಂದ್ರೆ ನಮ್ಮ ಹೃದಯ ಕೆಲಸ ಮಾಡ್ಬೇಕು ಅಂತಂದ್ರೆ ಹೃದಯಕ್ಕೂ ಸಹ ಆಕ್ಸಿಜನ್ ಸಹ ಬೇಕಾಗುತ್ತದೆ. ಹೃದಯಕ್ಕೆ ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ಒಂದು ರಕ್ತನಾಳಗಳು ಇರ್ತವೆ. ಅವು 3 ರಕ್ತನಾಳ ಇರ್ತದೆ, ಬಲಗಡೆ 1 ಮತ್ತೆ ಎಡಗಡೆ 2 ರಕ್ತನಾಳ ಇರುತ್ತೆ. ಸೊ ಆ ರಕ್ತನಾಳಗಳಲ್ಲಿ ಏನಾದ್ರು ಬ್ಲಾಕೇಜ್ ಬಂದು ಆಗ್ತಕ್ಕಂಥ ಸಮಸ್ಯೆನೇ ಹಾರ್ಟ್ ಅಟ್ಯಾಕ್ ಅಂತ. ಸೊ ಹಾಗೆ ನಮ್ಮ ಬ್ರೈನ್ಗೆ ಹೋಗ್ತಕ್ಕಂಥ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆದ್ರೆ ಬರ್ತಕ್ಕಂಥದ್ದೇ ಸ್ಟ್ರೋಕ್ ಆಗ್ತದೆ. ಕಾಲಿನ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗ್ತದ್ರೆ ಗ್ಯಾಂಗ್ರೀನ್ ಆಗ್ತದೆ. ಸೊ ಈ ಒಂದು 3 ವಿಧವಾದಂತ ಕಾಯಿಲೆಗಳು ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಮತ್ತೆ ಗ್ಯಾಂಗ್ರೀನ್, ಇವು ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಂತ ನಾವು ವಿಂಗಡಣೆ ಮಾಡ್ತೀವಿ. ಸೊ ಇದು ನಾವು ಈಗ ಕೂತ್ಕೊಂಡು 2025ರಲ್ಲಿ ನಾವು ಅನ್ಕೊಂತ ಇದೀವಿ ಹೃದಯ ಕಾಯಿಲೆಗಳು ಜಾಸ್ತಿ ಆಗಿದೆ, ಸಮಸ್ಯೆಗಳು ಜಾಸ್ತಿ ಆಗಿದೆ, ತುಂಬಾ ಜನ ಸಾಯ್ತಾ ಇದ್ರೆ ಅಂತ. ಈ ಒಂದು ಪೇಪರ್ ಕಟಿಂಗ್ 2013 ನೀವು ನೋಡಿದ್ರೆ ಗೊತ್ತಾಗ್ತದೆ. 2013 ಇದು. ಸೊ ಅವಾಗ ಹಿಂದೂಸ್ತಾನ್ ಟೈಮ್ಸ್ ಹೇಳ್ತಾರೆ ಇಂಡಿಯಾ ಸ್ಟೇರಿಂಗ್ ಅಟ್ ಎ ಕಿಲ್ಲರ್ ಲೈಫ್ ಸ್ಟೈಲ್ ಎಪಿಡೆಮಿಕ್ ಅಂತ. ಸೊ ಅವಾಗ ಅಂದ್ರೆ 10-12 ವರ್ಷದ ಮುಂಚೆನೆ ಎವ್ರಿಬಡಿ ವಾಸ್ ಪ್ರೆಡಿಕ್ಟೆಡ್, ಅಂದ್ರೆ ಈ ತರ ಆಗುತ್ತೆ ನಮ್ಮ ದೇಶದಲ್ಲಿ, ತುಂಬಾ ಜನ ಹೃದಯಾಘಾತದಿಂದ ಸಾಯ್ತಾರೆ ಅನ್ನೋದನ್ನ 10-15 ವರ್ಷದ ಮುಂಚೆನೆ ಗೊತ್ತಿತ್ತು. ಸೊ ಇದು ಹೊಸದಲ್ಲ. ಸೊ ಅವಾಗಿಂದಲೇ ನೋಡಿ ಟೈಮ್ ಟು ಈಟ್ ಹೆಲ್ದಿ ಎಕ್ಸರ್ಸೈಸ್ ಅಂತ ಅವಾಗೇನೆ ಹೇಳ್ತಾರೆ. 10 ಬಿಗ್ ಕಿಲ್ಲರ್ಸ್ ಇನ್ ಇಂಡಿಯಾ ಅಂದ್ರೆ ಮೊದಲನೇದೇ ಹಾರ್ಟ್ ಡಿಸೀಸ್ ಅಂತ ಬರ್ತದೆ. ಸೊ ಇದು 2013 ಇವತ್ತಿಂದಲ್ಲ. ಸೊ ಇವತ್ತು ಎದುರ್ಕೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ, ಎದುರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಹಿಂದೆನೂ ಇತ್ತು, ಇವತ್ತು ಇದೆ, ಮುಂದೆನೂ ಇರುತ್ತೆ. ಯಾವ್ದೋ ಒಬ್ರು ಟಿವಿಲಿ ಹೇಳಿದ್ರು ಅಂತೇಳಿ ನಾವು ಇವತ್ತು ಎದುರಿಸ್ಕೊಂಡು ಕೂತ್ಕೋಬೇಕು ಅಂತ ಏನಿಲ್ಲ. ಸೊ ಹಾರ್ಟ್ ಅಟ್ಯಾಕ್ ಕ್ಲೇಮ್ಸ್ 80 ಪರ್ ಡೇ ಇನ್ ಮುಂಬೈ. ಏನ್ ಹೇಳೋದು ಇದಕ್ಕೆ? ಇದು 2014 ಪೇಪರ್ ಕಟಿಂಗ್ ಇದೆ. 2014ರಲ್ಲೇ ಮುಂಬೈ ಅಂತ ಮಹಾನಗರದಲ್ಲಿ 80 ಜನ ದಿನಕ್ಕೆ ಸಾಯ್ತಾ ಇದಾರೆ ಹಾರ್ಟ್ ಅಟ್ಯಾಕ್ ಸಮಸ್ಯೆಯಿಂದ ಅಂತ. ಸೊ ಅಷ್ಟೆಲ್ಲ ಗೊತ್ತಿದ್ರು ನಾವು ಎಚ್ಚೆತ್ತುಕೊಳ್ತಿಲ್ಲ ಅಂದ್ರೆ ಅದು ನಮ್ ದಡ್ತನ ಬಿಟ್ರೆ ಬೇರೆ ಇನ್ನೇನು ಅಲ್ಲ. ಅವ್ರಿಗೇನೋ ಆಯ್ತು ಬಿಡು ನನಗೇನು ಆಗಲ್ಲ ಅನ್ನೋ ಒಂದು ಉದಾಸೀನ ಭಾವನೆ ಎಲ್ಲರಿಗೂ ಬರ್ತದೆ. ಸೊ ಅದನ್ನ ದಯವಿಟ್ಟು ನಾವು ಮಾಡಬಾರ್ದು. ಸೊ ನಾನು ಏನೇ ಹೇಳೋದಕ್ಕೆ ಇಷ್ಟಪಡ್ತಿದ್ರೆ ಹೊಸ ಕಾಯಿಲೆ ಅಲ್ಲ ಇದು. ಮುಂಚೆ ಇದ್ದಂತ ಕಾಯಿಲೆ ಇವತ್ತು ಇದೆ, ಮುಂದೆನೂ ಇರುತ್ತೆ. ಸೊ ನಾವ್ ಇವತ್ತು ಎಚ್ಚೆತ್ಕೊಂಡ್ರೆ ಮುಂದೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ನಾವು ತಪ್ಪಿಸ್ಕೋಬಹುದು. ಸೊ ನಾವ್ ಇದೆಲ್ಲ ಪೇಪರ್ ಅಲ್ಲಿ ಬಂತು ಬಿಡು, ಎಲ್ಲೋ ಮುಂಬೈಯಲ್ಲಿ ಆಗಿದೆ ನಮ್ಮಲ್ಲೆಲ್ಲ ಆಗುತ್ತೆ ಅಂತ ನಾವು ಕೂತಿರ್ತೀವಿ. ಇವತ್ತು ನಮ್ಮಲ್ಲೂ ಅದೇ ಆಗ್ತಾ ಇದೆ. ಸೊ ಹೃದಯ ಸಂಬಂಧಿ ಕಾಯಿಲೆಗಳಂದ್ರೆ ಬರೀ ಹಾರ್ಟ್ ಅಟ್ಯಾಕ್ ಅಷ್ಟೇ ಅಲ್ಲ, ಬೇರೆ ಕಾರಣಗಳು ಇರ್ತವೆ. ಮೊದಲನೇದಾಗಿ ನಾವ್ ಹೇಳ್ತೀವಿ ಅಂತಂದ್ರೆ ಹೃದಯದ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗೋದಕ್ಕೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಹೃದಯದ ಕವಾಟಗಳಲ್ಲಿ ಬ್ಲಾಕೇಜ್ ಆಗೋದಕ್ಕೆ ವ್ಯಾಲ್ವರ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಕೆಲವು ಚಿಕ್ಕ ಮಕ್ಕಳಿಂದಾನೇ ಬರ್ತದೆ, ಕೆಲವ್ರಿಗೆ ಮಂಡಿ ನೋವು, ಥ್ರೋಟ್ ಇನ್ಫೆಕ್ಷನ್ ಆಗಿ ಈ ತರ ಒಂದು ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಅದರಿಂದ ಬರ್ತದೆ. ಅದು ಇವಾಗ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರೋದ್ರಿಂದ ಇನ್ಫೆಕ್ಷನ್ಸ್ ಕಡಿಮೆ ಆಗಿ ಅದರ ಪರ್ಸೆಂಟೇಜ್ ಕಡಿಮೆ ಆಗಿದೆ ಇವಾಗ. ನೆಕ್ಸ್ಟ್ ಎನ್ಯೂರಿಸಮ್ ಅಂತ ಹೇಳ್ತೀವಿ, ಸ್ಮೋಕಿಂಗ್ ಅದೆಲ್ಲ ಮುಂದೆ ಹೇಳ್ತೀನಿ. BP ಎಲ್ಲ ಇರೋರಿಗೆ ಹೃದಯದಿಂದ ಹೊರಗೆ ಬರ್ತಕ್ಕಂಥ ರಕ್ತನಾಳ ತುಂಬಾ ಬಲೂನ್ ತರ ಊದ್ಕೊಂಡು ಸಡನ್ ಆಗಿ ಹೊಡ್ಕೊಂಡು ಸಡನ್ ಆಗಿ ಡೆತ್ ಆಗ್ತಕ್ಕಂಥ ಸಮಸ್ಯೆ ಇರ್ತದೆ. ನೆಕ್ಸ್ಟ್ ಬಂದು ಕಾರ್ಡಿಯಾಕ್ ಅರಿಥ್ಮಿಯಾಸ್ ಅಂತ ಹೇಳ್ತೀವಿ, ತುಂಬಾ ಇಂಪಾರ್ಟೆಂಟ್ ಇದು. ಹಾರ್ಟ್ ಬೀಟ್ ಅಲ್ಲಿ ತುಂಬಾ ವ್ಯತ್ಯಾಸಗಳಾಗಿ ಸಡನ್ ಆಗಿ ಹಠಾತ್ತನೆ ಮಾಡುವಂತಕ್ಕಂಥ ಕಾಯಿಲೆಗಳು ಹೃದಯ ಸಮಸ್ಯೆ ಇರ್ತದೆ. ನೆಕ್ಸ್ಟ್ ಹಾರ್ಟ್ ಮಸಲ್ಸ್ ವೀಕ್ ಆಗ್ತದೆ. ಹಾರ್ಟ್ ಮಸಲ್ ವೀಕ್ ಆಗೋದು ಅಥವಾ ಹಾರ್ಟಿನ ಮಸಲ್ ತುಂಬಾ ದಪ್ಪ ಆಗೋದ್ರಿಂದ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಬೇರೆ ಸಮಸ್ಯೆಗಳು ಬರ್ತಕ್ಕಂಥ ಸಮಸ್ಯೆಗಳು ಇರ್ತದೆ. ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ, ಕಾಲು ತುಂಬಾ ಊದ್ಕೊಳ್ಳೋದು, ಮಲಗ್ಲಿಕ್ಕೆ ಆಗಲ್ಲ, ಹೊಟ್ಟೆ ಉಬ್ರಿಸ್ಕೊಂಡಂಗಿರೋದು, ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ಸ್ವಲ್ಪ ದೂರ ನಡೆದ್ರು ಸುಸ್ತಾಗೋದು, ಇದು ಒಂದು ಮುಖ್ಯವಾದಂತ ಹೃದಯ ಕಾರಣಗಳು. ಸೊ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರು, ಹಾರ್ಟಿನ ಬಡದಲ್ಲಿ ಏರ್ಪೇರ್ ಆಗ್ತಕ್ಕಂಥದ್ದು ಇವೆಲ್ಲವನ್ನು ಸಹ ಹೃದಯ ಸಂಬಂಧ ಕಾಯಿಲೆಗಳಾಗಿರುತ್ತೆ. ಬರೀ ಹಾರ್ಟ್ ಅಟ್ಯಾಕ್ ಒಂದೇ ಆಗಿರಲ್ಲ. ಸೊ ಯಾವ್ದ್ರಿಂದ ಸತ್ರು ನಾವು ಏನ್ಕೊಂತೀವಿ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಸತ್ರು ಅಂತ ಹೇಳ್ತೀವಿ ನಾವು. ಸೊ ಹಾರ್ಟಿನ ಸಮಸ್ಯೆಗಳು ಬೇರೆ ಬೇರೆ ಇದಾವೆ, ಅದನ್ನ ಕರೆಕ್ಟ್ ಆಗಿ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲಾ ಹಾರ್ಟ್ ಸಮಸ್ಯೆ ಬಂದರೂ ಸಾಯ್ಲೇಬೇಕು ಅನ್ನೋದೇನು ಇಲ್ಲ. ಸೊ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಏನು, ಇವತ್ತು ಮುಖ್ಯವಾಗಿ ನಾವು ಮಾತಾಡ್ಬೇಕಾಗಿದ್ರೆ ಹಾರ್ಟ್ ಅಟ್ಯಾಕ್ ಬಗ್ಗೆ. ಸೊ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಏನಂತಂದ್ರೆ ನಮ್ಮ ಹೃದಯಕ್ಕೆ ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ರಕ್ತವನ್ನು ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್, ಆ ಕಡೆ ನೋಡಿದ್ರೆ ನೋಡಿ ನಿಮ್ಗೆ ಯೆಲ್ಲೋ ಕಲರ್ ಏನಿದೆಯಲ್ಲ ಅದು ಕೊಲೆಸ್ಟ್ರಾಲ್ ಬ್ಲಾಕೇಜ್ ಇರುತ್ತೆ.
ಅದು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಜನರಲಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಟೀನೇಜರ್ಸ್ ಇಂದಾನೆ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಅದು ನಮ್ಮ ಅಡಲ್ಟ್ ವುಡ್ ಅಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದ್ರ ಮೇಲೆ ಅದ್ರ ಪ್ರೋಗ್ರೆಷನ್ ಹೇಗಾಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಅದು ಯಾವುದೋ ಒಂದು ಫೈನ್ ಡೇ ಆ ಒಂದು ಕೊಲೆಸ್ಟ್ರಾಲ್ ಪ್ಲಾಕ್ ಮೇಲ್ಗಡೆ ಒಂದು ರಪ್ಚರ್ ಆಗಿ ಬ್ಲಡ್ ಕ್ಲಾಟ್ ಆಯ್ತು ಅಂತಂದ್ರೆ ಅವಾಗ ಮುಂದೆ ಹೋಗ್ತಕ್ಕಂಥ ರಕ್ತ ಸಪ್ಲೈ ಸ್ಟಾಪ್ ಆಗುತ್ತೆ, ಆ ಭಾಗದ ಹಾರ್ಟ್ ಡ್ಯಾಮೇಜ್ ಆಗುತ್ತೆ. ಇದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಮೇನ್ಲಿ ಹಾರ್ಟಿನ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗಿ ರಕ್ತ ಸಪ್ಲೈ ಕಡಿಮೆ ಆಗಿ ಹಾರ್ಟಿನ ಮಸಲ್ಸ್ ಡ್ಯಾಮೇಜ್ ಆಗೋದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಸಮಸ್ಯೆ ಅಥವಾ ಹೃದಯಾಘಾತ ಕಾಯಿಲೆ ಅಂತ ಹೇಳ್ತೀವಿ. ಸೊ ಇದು ನಾವು ಒಂದು ಏಂಜಿಯೋಗ್ರಾಮ್ ನಾರ್ಮಲ್ ಆಗಿ ಜನಗಳಿಗೆ ಏನ್ ಮಾಡ್ತೀವಿ ಏಂಜಿಯೋಗ್ರಾಮ್ ಚಿತ್ರ ಇದು. ಸೊ ಇದರಲ್ಲಿ ಕಪ್ಪುಗೆ ಉದ್ದು ಕಾಣ್ತಾ ಇರಲ್ಲ, ಅದು ರಕ್ತನಾಳಗಳು. ಸೊ ಅದು ಬ್ಲಾಕ್ ಕಲರ್ ಏನಾಗ್ತದೆ, ಅದು ಬ್ಲಡ್ ಫ್ಲೋ ಆಗ್ತಾ ಇರೋದು. ಸೊ ಆ ಬ್ಲಡ್ ಫ್ಲೋ ಆಗದಲ್ಲೇ ಬ್ಲಾಕ್ ಆಯ್ತು ಅಂತಂದ್ರೆ ಅದನ್ನ ಇಲ್ಲಿ ತೋರಿಸ್ತೀನಿ. ಈ ಕಡೆ ಆರೋ ಮಾರ್ಕ್ ಅಲ್ಲಿ ಬ್ಲಡ್ ಫ್ಲೋ ಸ್ಟಾಪ್ ಆಗಿದೆ, ಆ ಕಡೆ ಆರೋ ಮಾರ್ಕ್ ಅಲ್ಲಿ ಬ್ಲಡ್ ಫ್ಲೋ ಹೋಗ್ತಾ ಇದೆ. ಸೊ ಈ ತರ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಏಂಜಿಯೋಗ್ರಾಮ್ ಮಾಡಿದಾಗ ಅದು ಹಾರ್ಟಿನ ರಕ್ತನಾಳದಲ್ಲಿ ಹೋಗ್ತಕ್ಕಂಥ ಬ್ಲಡ್ ಫ್ಲೋ ಸ್ಟಾಪ್ ಆಗಿರ್ತದೆ. ಇನ್ನೊಂದು ಎಲ್ಲಾರು ಯೋಚನೆ ಮಾಡೋದು, ಎಲ್ಲಾರು ತಲೆಯಲ್ಲಿ ಹೋಗ್ತದೆ, ಸಡನ್ ಆಗಿ ಹೋಗ್ಬಿಟ್ಟ, ಒಂದೇ ಸಲ ಕೂತಿದ್ದವನು ಹೋಗ್ಬಿಟ್ಟ ಅಂತ ಹೇಳ್ತೀವಿ. ಅದಕ್ಕೆ ನಾವು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ನಾವು ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳ್ತೀವಿ. ಅದ್ರ ಏನ್ ಡೆಫಿನೇಷನ್ ಅಂತಂದ್ರೆ, ಒಬ್ಬ ನಾರ್ಮಲ್ ಆಗಿದ್ದಂತ ವ್ಯಕ್ತಿ 1 hour ಒಳಗಡೆ ಅಂದ್ರೆ ಅವ್ನಿಗೆ ಸಿಂಪ್ಟಮ್ಸ್ ಶುರುವಾದ ವಿತಿನ್ 1 hour ಅಲ್ಲಿ ಅವ್ರಿಗೆ ಏನಾದ್ರು ಪ್ರಾಣ ಹಾನಿ ಆಯ್ತು ಅಂತಂದ್ರೆ ಅದಕ್ಕೆ ನಾವು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಏನಂತಂದ್ರೆ ಒಂದು 50 ಜನಕ್ಕೆ ಕೆಲವು ಸಿಂಪ್ಟಮ್ಸ್ ಮುಂಚೆನೆ ಬಂದಿರುತ್ತೆ, ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀವಿ. ಅದು ನಾವು ಏನೋ ಬೇಜವಾಬ್ದಾರಿ ಇರ್ಬೋದು ಅಥವಾ ನಮ್ಗೆ ಗೊತ್ತಾಗ್ದಲೇ ಇರ್ಬೋದು, ಉದಾಸೀನ ಇರ್ಬೋದು. ಆ ರೀತಿ ಒಂದು 50% ಜನಕ್ಕೆ ಆ ಸಿಂಪ್ಟಮ್ಸ್ ಗೊತ್ತಾಗಿರಲ್ಲ. ಬಟ್ 50% ಜನಕ್ಕೆ ಯಾವುದೇ ಒಂದು ಮುನ್ಸೂಚನೆ ಇಲ್ಲದಲೇ ಈ ಸಡನ್ ಕಾರ್ಡಿಯಾಕ್ ಡೆತ್ ಅನ್ನೋದು ಆಗ್ತದೆ. ಸೊ ನಾವಾಗ ಯಾರನ್ನು ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ನನಗೆ ಯಾಕೆ ಇವನ್ಗೆ ಯಾಕಾಯ್ತು ಅದಕ್ಕೆ ಯಾರು ಆನ್ಸರ್ ಕೊಡ್ಲಿಕ್ಕೆ ಬರಲ್ಲ. ಸೊ ಸಡನ್ ಕಾರ್ಡಿಯಾಕ್ ಡೆತ್ ಆಗೋದಕ್ಕೆ ಒಂದು 50% ಡೆಫಿನೆಟ್ ಆಗಿ ಕೆಲವು ಸಿಂಪ್ಟಮ್ಸ್ ಮುಂಚೆನೆ ಗೊತ್ತಾಗಿರುತ್ತೆ. ಒಂದು 2 ದಿನ ಮುಂದೆ ತುಂಬಾ ಸುಸ್ತಾಗೋದು, ಎದೆ ಉರಿ ಬರೋದು, ಬೆನ್ನೋವು ಬರೋದು, ಭುಜ ಹೊಡ್ತಾ ಬರೋದು, ಏನೋ ಒಂದು ಸಿಂಪ್ಟಮ್ಸ್ ಬಂದಿರುತ್ತೆ. ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ತೋರಿಸ್ಕೊಂಡ್ರೆ ಇದನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಆಗ್ಲಿಲ್ಲ ಅಂತ ಅಂದಾಗ ನಾವು ಅದನ್ನ ಅನುಭವಿಸ್ಬೇಕಾಗ್ತದೆ. ಸೊ ಇದಕ್ಕೆ ಮೇನ್ ಸಡನ್ ಕಾರ್ಡಿಯಾಕ್ ಡೆತ್ ಆಗೋದಕ್ಕೆ ಮೇನ್ ಕಾರಣ ಹಾರ್ಟ್ ಅಟ್ಯಾಕ್. ಸೊ ಈಗ ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಹೇಳ್ತೀನಿ. ಇದು ಒಂದು ಡಿಫ್ರೆನ್ಸ್ ನಮ್ಮಿಬ್ರಿಗೂ ನಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಒಂದು ಹಾರ್ಟ್ ಅಟ್ಯಾಕ್, ಒಂದು ಕಾರ್ಡಿಯಾಕ್ ಅರೆಸ್ಟ್ ಅಂತ. ಸೊ ಎರಡೂ ತುಂಬಾನೇ ಡಿಫ್ರೆಂಟ್ ಇದೆ. ಹಾರ್ಟ್ ಅಟ್ಯಾಕ್ ಅಂತ ಹೃದಯಾಘಾತ ಅಂತ ಹೇಳ್ತೀವಿ, ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹೃದಯ ಸ್ಖಲನ ಅಂತ. ಸೊ ಹಾರ್ಟ್ ಅಟ್ಯಾಕ್ ಅನ್ನೋದು ಪ್ಲಂಬಿಂಗ್ ಸಮಸ್ಯೆ. ನಾನು ಅವಾಗ್ಲೇ ಹೇಳಿದಂಗೆ ಹೃದಯಕ್ಕೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳದಲ್ಲಿ ಬ್ಲಡ್ ಬ್ಲಾಕ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಶುರುವಾಗುತ್ತೆ. ಸೊ ಕಾರ್ಡಿಯಾಕ್ ಅರೆಸ್ಟ್ ಅಂತಂದ್ರೆ ನಮ್ಮ ಹಾರ್ಟಿನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಕಲ್ ಅಬ್ನಾರ್ಮಾಲಿಟಿ ಅಂತ ಹೇಳ್ತೀವಿ. ಹಾರ್ಟ್ ಬೀಟ್ ಅಲ್ಲಿ ತುಂಬಾ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು, ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ಹಾರ್ಟ್ ಬೀಟ್ ತುಂಬಾ ಕಡಿಮೆ ಆಗಿ ಸಡನ್ ಆಗಿ ಡೆತ್ ಆಗ್ತಕ್ಕಂಥದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಹಾರ್ಟ್ ಅಟ್ಯಾಕ್ ಅಂತಂದ್ರೆ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಆಗ್ತಕ್ಕಂಥ ಸಮಸ್ಯೆ ಹಾರ್ಟ್ ಅಟ್ಯಾಕ್. ಸೊ ಇವೆರಡೂ ಡಿಫ್ರೆಂಟ್ ಆಗಿರ್ತದೆ. ಸೊ ಹೇಗೆ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಅಂತಂದ್ರೆ, ಹಾರ್ಟ್ ಅಟ್ಯಾಕ್ ಅಲ್ಲಿ ಹಾರ್ಟಿನ ಮಸಲ್ಗೆ ಡ್ಯಾಮೇಜ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು, ಬಟ್ ಕಾರ್ಡಿಯಾಕ್ ಅರೆಸ್ಟ್ ಆದವ್ರಿಗೆ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅನ್ನೋದಿಲ್ಲ. ಸೊ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಕೆಲವರಿಗೆ ಟೈಮ್ ಸಿಗುತ್ತೆ. ಆ ಟೈಮ್ ನಲ್ಲಿ ನಾವು ಹೋಗಿ ಆ ಸಿಂಪ್ಟಮ್ಸ್ ನ ನೋಡ್ಕೊಂಡು ಹೋಗಿ ಚಿಕಿತ್ಸೆ ತಗೊಂಡ್ರೆ ಚೆನ್ನಾಗಾಗ್ತಾರೆ, ಮುಂದೆನೂ ಚೆನ್ನಾಗಿರ್ತಾರೆ. ಬಟ್ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಇಟ್ ಟೇಕ್ಸ್ ಹಾರ್ಡ್ಲಿ 3 to 5 minutes ಅಂತ ನಾವು ಹೇಳ್ತೀವಿ. ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಹೃದಯ ಕೆಲಸ ಮಾಡ್ಲಿಕ್ಕೆ ಸ್ಟಾಪ್ ಆಯ್ತು ಅಂತಂದ್ರೆ ಆ ಒಂದು ಕ್ಷಣದಿಂದ ವಿತಿನ್ ನೆಕ್ಸ್ಟ್ 3 to 5 minutes ಅಲ್ಲಿ ನಾವು ಯಾವುದೋ ಒಂದು ಆಕ್ಷನ್ ತಗೊಂಡು ಅವನ ಹೃದಯನ ಪಂಪ್ ಮಾಡಿ, CPR ಅಂತ ಹೇಳ್ತೀವಿ, ಪಂಪ್ ಮಾಡೋದು, ಉಸಿರಾಡೋದನ್ನ ಕೊಡೋದು, ಎಮರ್ಜೆನ್ಸಿ ಆಂಬ್ಯುಲೆನ್ಸ್, ಡಿಫಿಬ್ರಿಲೇಟರ್ ಅಂತ ಹೇಳ್ತೀವಿ. ಸಿನಿಮಾದಲ್ಲೆಲ್ಲ ನೋಡಿರ್ತಾರೆ, 2 ಎದೆ ಮೇಲೆ ಶಾಕ್ ಕೊಡ್ತಕ್ಕಂಥದ್ದು. ಆ ಒಂದು ವ್ಯವಸ್ಥೆ ಇದ್ದು ಅದನ್ನೇನಾದ್ರು ಮಾಡಿದ್ರೆ ಬದುಕ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. 3 to 5 minutes ಅಲ್ಲಿ ಇದೇನು ಕೊಡೋಕೆ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಬ್ರೈನ್ಗೆ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ. ವಿತಿನ್ ನೆಕ್ಸ್ಟ್ 2 to 3 minutes ದ ಪರ್ಸನ್ ವಿಲ್ ಬಿ ನೋ ಮೋರ್. ಸೊ ಕಾರ್ಡಿಯಾಕ್ ಅರೆಸ್ಟ್ ಈಸ್ ವೆರಿ ಡೆಡ್ಲಿ. ಸೊ ಇದಕ್ಕೆ ನಾವೇನ್ ಮಾಡ್ಬೋದು ಅಂತ ಕೇಳ್ಬೋದು. ನಾವು ಹೆಂಗೆ ಸರ್ ತಪ್ಪಿಸೋದು, ಇದು ಕಾರ್ಡಿಯಾಕ್ ಅರೆಸ್ಟ್ ಆಗೋದನ್ನ ಹೆಂಗೆ ಟ್ರೀಟ್ ಮಾಡೋದು ಅಂತಂದು. ಸೊ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವಾಗಿ ಏನಂತ ಹೇಳ್ತೀವಿ, ಸೊಸೈಟಿನಲ್ಲಿ ಅಂದ್ರೆ ಈಗ ಬಸ್ ಸ್ಟ್ಯಾಂಡ್ ಇರ್ಬೋದು, ಒಂದು ಹಾಸ್ಪಿಟಲ್ ಅಂತೂ ಇದ್ದೇ ಇರುತ್ತೆ,
ಥಿಯೇಟರ್ ಇರ್ಬೋದು, ಮಾಲ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಅಲ್ಲೆಲ್ಲ ಡಿಫಿಬ್ರಿಲೇಟರ್ ಅಂತ ವ್ಯವಸ್ಥೆ ಇರ್ತದೆ. ಮತ್ತೆ ಅಲ್ಲಿನ ಎಮರ್ಜೆನ್ಸಿ ಸರ್ವಿಸಸ್ ತುಂಬಾ ಕ್ವಿಕ್ ಆಗಿದೆ. ನೀವು ಏನೇ ಹಿಂಗಾಯ್ತು ಅಂತಂದ್ರೆ 911 ಅಂತ ಫೋನ್ ಮಾಡಿದ್ರೆ ಸಾಕು, ವಿತಿನ್ 3 to 5 minutes 10 minutes ಒಂದು ಆಂಬ್ಯುಲೆನ್ಸ್ ಸರ್ವಿಸಸ್ ಬರುತ್ತೆ. ಸೊ ಅದರಲ್ಲಿ ಎಲ್ಲಾ ವಿಧವಾದಂತ ವ್ಯವಸ್ಥೆ ಇರ್ತದೆ. ಅವ್ರಿಗೆ ಟ್ಯೂಬ್ ಹಾಕೋದು ಇರ್ತದೆ, ಡಿಫಿಬ್ರಿಲೇಟರ್ ಕೊಡ್ತಾರೆ, ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಅಂದ್ರೆ ಎಲ್ಲ ಟ್ರೈನ್ ಪೀಪಲ್ ಇರ್ತಾರೆ. ನಮ್ಮಲ್ಲಿ ಯಾಕೆ ಆಗ್ತಿಲ್ಲ ಸರ್ ಅಂತಂದ್ರೆ, ನಮ್ಮಲ್ಲೂ ನಿಧಾನವಾಗಿ ಸ್ಟಾರ್ಟ್ ಆಗ್ತಿದೆ, ಬಟ್ ನಮ್ಮ ಸಮಸ್ಯೆ ತುಂಬಾನೇ ಇದೆ. ಅಲ್ಲಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ. ಸೊ ಮೇನ್ ನಾವು ಮಾಡ್ಬೇಕಾಗಿದ್ದು, ಯಾವುದೇ ಒಬ್ಬ ವ್ಯಕ್ತಿ ಸುಮ್ಮನೆ ಕೂತಿದ್ದವನು ಸಡನ್ ಆಗಿ ಅನ್ಕಾನ್ಶಿಯಸ್ ಆದ ಅಂತಂದ್ರೆ, ನೆಕ್ಸ್ಟ್ ಮೂಮೆಂಟ್ ಪಕ್ಕದಲ್ಲಿ ಇದ್ದವ್ನು ಮಾಡ್ಬೇಕಾಗಿದ್ದಿಷ್ಟೇ, ಅವ್ನು ಉಸಿರಾಡ್ತಾ ಇದ್ದಾನ ಇಲ್ವಾ ನೋಡ್ಬೇಕು. ಇಮಿಡಿಯೇಟ್ ಆಗಿ ಯಾರಿಗಾಗುತ್ತೋ ಅವ್ರಿಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ಗೆ ಇದು ಮಾಡಬೇಕು. ಆಂಬ್ಯುಲೆನ್ಸ್ ಬರೋವರೆಗೂ ಚೆಸ್ಟ್ ಕಂಪ್ರೆಷನ್ ಅಂತ ಹೇಳ್ತೀವಿ ನಾವು. ಎಷ್ಟೊಂದು ಹಾಸ್ಪಿಟಲ್ ಕಡೆಯಿಂದ ಎಲ್ಲರೂ ಕೆಲವು ಗ್ರೂಪ್ಸ್ಗೆ CPR ಅಂತ ಹೇಳ್ತೀವಿ, ಬೇಸಿಕ್ ಲೈಫ್ ಸಪೋರ್ಟ್ನ ಟ್ರೈನ್ ಮಾಡ್ತೀವಿ. ಟ್ರೈನ್ ಪೀಪಲ್ ಇರ್ತಾರೆ. ಸೊ ಅದನ್ನ ಪಂಪ್ ಮಾಡ್ತಾ ಇದ್ರೆ ಏನೋ ಒಂದು ಬದುಕ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಯಾರು ಏನೂ ಮಾಡೋಕ್ಕಾಗಲ್ಲ ಅಲ್ಲಿದ್ರೆ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. 1 ನಿಮಿಷ ಲೇಟ್ ಆದ್ರೂ 10% ಜಾಸ್ತಿ ಆಗ್ತದೆ, ಅಂದ್ರೆ 10% ಕಡಿಮೆ ಆಗ್ತದೆ ಅವರು ಬದುಕ್ತಕ್ಕಂಥ ಚಾನ್ಸಸ್. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಟೈಮ್ ಇನ್ ಕಾರ್ಡಿಯಾಕ್ ಅರೆಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ಬರ್ತಕ್ಕಂಥದ್ದೇ ಇದೆ, ಎಲ್ಲಾರ್ಗು ಕೇಳ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್ ಇನ್ ಹೆಂಗ್ ಅಂತ. ಮೊದಲೆಲ್ಲ ಕೇಳ್ತಿದ್ವಿ ವಯಸ್ಸಾದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಈಗ ಯಾಕೆ ಸರ್ ಎಲ್ಲರೂ ಚಿಕ್ಕ ವಯಸ್ಸವ್ರಿಗೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗುತ್ತೆ ಅಂತ. ಈ ಕೆಳಗಡೆ ಲೈನ್ ಓದಿದ್ರೆ ನಿಮ್ಗೆ ಅನಿಸ್ಬೋದು, ಬಟ್ ನಾವು ಅದನ್ನ ದಿನ ನೋಡ್ತೀವಿ. ಮುಂಚೆ ಮಕ್ಕಳು ತಂದೆ ತಾಯಿಗಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ರು, ಹಾರ್ಟ್ ಅಟ್ಯಾಕ್ ಆಗಿದೆ, ಹಾರ್ಟಿನ ಸಮಸ್ಯೆ ಇದೆ, ತೋರಿಸ್ಬೇಕು ಹಾಗೆ ಅಂತ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕರ್ಕೊಂಡ್ ಬರ್ತಾರೆ. ಇದನ್ನ ನಾವು ಇದೇನು ಎಕ್ಸಾಗರೇಟ್ ಮಾಡಿ ಹೇಳ್ತಾ ಇಲ್ಲ, ನಾವು ದಿನನಿತ್ಯ ನೋಡ್ತಕ್ಕಂಥ ಪರಿಸ್ಥಿತಿನೇ ನಾನು ಹೇಳ್ತಾ ಇರೋದು. ಸೊ ಇದು ಒಂದು ನಮ್ಗೆ ಮೇನ್ ಸಮಸ್ಯೆ. ಯಂಗ್ ಪೇಷಂಟ್ಸ್ ಅಲ್ಲಿ ಅಂದ್ರೆ ಲೆಸ್ ದೆನ್ 40 years ಅಥವಾ 45 years ಅಲ್ಲಿ ಇರ್ತಕ್ಕಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಯಾಕೆ ಈ ಒಂದು ಸಮಸ್ಯೆ ನಮ್ಮಲ್ಲಿ ಜಾಸ್ತಿ ಆಗ್ತಿದೆ ಅಂದ್ರೆ, ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ. ಭಾರತೀಯನಾಗಿ ಸೌತ್ ಏಷ್ಯಾದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಒಂದು ಮೈನ್ ಸಮಸ್ಯೆ. ಸೊ ಒಂದು ಏನಂದ್ರೆ ನಮ್ಮ ಎಥ್ನಿಸಿಟಿ ಅಥವಾ ರೇಸ್ ಅಂತ ಹೇಳ್ತೀವಿ. ನಮ್ಮ ಜನಗಳಲ್ಲಿ ಪಾಶ್ಚಿಮಾತ್ಯರಿಗಿನ್ನ ಹಾರ್ಟ್ ಅಟ್ಯಾಕ್ ಬರ್ತಕ್ಕಂಥದ್ದು 10 ವರ್ಷ ಮುಂಚೆನೆ ಬರ್ತದೆ. ಮೊದಲನೇದು, ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಬಟ್ ಎರಡನೇ ಮುಖ್ಯವಾದಂತ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಸ್ಮೋಕಿಂಗ್. ಸೊ ಯಂಗ್ ಪೇಷಂಟ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಯಾರಿಗಾಗ್ತದೋ ಅದರಲ್ಲಿ 50% ಆಫ್ ದ ಜನಕ್ಕೆ ಕಾರಣ ಏನಿರ್ತಂದ್ರೆ ಅದು ಸ್ಮೋಕಿಂಗ್ ಇರ್ತದೆ. ಸೊ ಇದು ಮುಖ್ಯವಾದಂಥದ್ದು. ಮತ್ತೆ 1 in 5 ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಆರ್ ಯಂಗರ್ ದನ್ 40. ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ ಹಾರ್ಟ್ ಅಟ್ಯಾಕ್ ಜನಗಳಿಗೆ ಒಂದು 5 ಜನ ಹಾರ್ಟ್ ಅಟ್ಯಾಕ್ ಅಂದ್ರೆ ಒಬ್ಬ 40 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು ಬರ್ತಾರೆ. ಮುಂಚೆ ನಾವು ಯೋಚನೆ ಮಾಡ್ತೀವಿ, ಏನಪ್ಪ ಇವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಾ, ಎದೇನೋ ಅಂದ್ರೆ ಇವ್ನಿಗೆ ಏನಿಲ್ಲ ಬಿಡು ಅನ್ನೋ ಥರಕ್ಕೆ ಆಗ್ತಾ ಇತ್ತು. ಯಾಕಂದ್ರೆ ಇನ್ನು 25-30 ವರ್ಷ 35 ವರ್ಷ. ಬಟ್ ಇವಾಗ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋ ಥರದ ಪರಿಸ್ಥಿತಿ ಇಲ್ಲ. ಅವ್ನು ಯಾವ 35 ವರ್ಷ ಆಗಿರ್ಬೋದು, 25 ವರ್ಷ ಆಗಿದ್ರು ನಾವು ಅವ್ರ ಹಾರ್ಟ್ ಬಗ್ಗೆ ನಾವು ಚೆಕ್ ಮಾಡ್ಲೇಬೇಕಾಗುತ್ತೆ. ನೆಗ್ಲೆಕ್ಟ್ ಮಾಡಿ ಏನೂ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಸೈನ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಇನ್ ಯಂಗ್ ಪೇಷಂಟ್ಸ್ ಅಥವಾ ಯಂಗ್ ಅಡಲ್ಟ್ಸ್ ಅಂತಂದ್ರೆ, ಸೊ ಇದು ನಮ್ದು ಇಟ್ ಇಸ್ ಲೈಕ್ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ದೊಡ್ಡವರಲ್ಲಿ ವಯಸ್ಸಾದವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಕೆಲವರಿಗೆ ಟೈಮ್ ಜಾಸ್ತಿ ಸಿಗುತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ತುಂಬಾ ವರ್ಷದಿಂದ ಬ್ಲಾಕೇಜ್ಗಳಿದ್ದು ಬೇರೆ ರಕ್ತನಾಳದ ಕೊಲ್ಯಾಟ್ರಲ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ನ್ಯಾಚುರಲ್ ಬೈಪಾಸಸ್ ಆಗಿರುತ್ತೆ, ಅಲ್ಲಿ ಬ್ಲಡ್ ಸಪ್ಲೈ ಬಂದಿರುತ್ತೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ರೂ ತಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇರ್ತದೆ. ಬಟ್ ಯಂಗ್ಸ್ಟರ್ಸ್ ನಲ್ಲಿ ಏನಾದ್ರು ಹಾರ್ಟ್ ಅಟ್ಯಾಕ್ ಆಯ್ತಂದ್ರೆ ಅವ್ರ ರಕ್ತನಾಳ ನಾರ್ಮಲ್ ಇರುತ್ತೆ, ಯಾವುದೋ ಒಂದು ಕಾರಣ ಸ್ಮೋಕಿಂಗ್ ಇರ್ಬೋದು, ಬೇರೆ ಕಾರಣದಿಂದ ಸಡನ್ ಆಗಿ ಬ್ಲಡ್ ಕ್ಲಾಟ್ ಆದಾಗ ಆ ಒಂದು ಭಾಗದ ಹಾರ್ಟ್ಗೆ ಹಠಾತ್ನೇ ಬ್ಲಡ್ ಸಪ್ಲೈ ಸ್ಟಾಪ್ ಆಗುತ್ತೆ, ಅವ್ರಿಗೆ ಬೇರೆ ಕಡೆಯಿಂದ ಬ್ಲಡ್ ಸಪ್ಲೈ ಬಂದಿರಲ್ಲ. ಸೊ ಇದು ಒಂದು ಮಾರಣಾಂತಿಕ ಆಗ್ತದೆ. ಸೊ ನಾವು ಫಸ್ಟ್ ಲೈನ್ ಅಂದ್ರೆ ಮೋಸ್ಟ್ ಯಂಗ್ ಪೀಪಲ್ ಜಸ್ಟ್ ಕೊಲ್ಯಾಪ್ಸ್. ಸೊ ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್. ಬಿಕಾಸ್ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ವಿತಿನ್ 1 hour ಅಂತ ಹೇಳ್ತೀನಿ, ಅದು ಗೋಲ್ಡನ್ ಪೀರಿಯಡ್ ಅಂತ ಮುಂದೆ ಹೇಳ್ತೀನಿ ನಾನು. ಸೊ ಆ ಟೈಮಲ್ಲಿ ಹಾಸ್ಪಿಟಲ್ ರೀಚ್ ಆಗ್ಲಿಲ್ಲ ಅಂತಂದ್ರೆ ಸಡನ್ ಆಗಿ ತೊಂದರೆ ಆಗ್ತಕ್ಕಂಥ ರಿಸ್ಕ್ ಇರ್ತದೆ. ಸೊ ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಆದಂಗೆ ತುಂಬಾ ಸಡನ್ ಆಗಿ ಸ್ವೆಟ್ಟಿಂಗ್ ಆಗ್ಬೋದು. ಏನೋ ಸುಮ್ಮನೆ ನಾರ್ಮಲ್ ಆಗಿ ಕೂತಿದ್ದೆ, ಇದ್ದಕ್ಕಿದ್ದಂಗೆ ನೆಂದೋಗ್ಬಿಟ್ಟೆ, ಸ್ನಾನ ಮಾಡ್ದಂಗೆ ಆಗೋಯ್ತು ಅಥವಾ ಮಳೆಯಲ್ಲಿ ನೆಂದೋದಂಗೆ ಅಷ್ಟು ಸ್ವೆಟ್ಟಿಂಗ್ ಆಯ್ತು. ಸೊ ದೆನ್ ವಿ ಹ್ಯಾವ್ ಟು ಡೆಫಿನೆಟ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ. ಇದ್ದಕ್ಕಿದ್ದಂಗೆ ಸುಸ್ತಾಗ್ತದೆ, ಚೆನ್ನಾಗಿ ಓಡಾಡ್ಕೊಂಡಿದ್ದೆ, ಎಲ್ಲ ಕೆಲಸ ಮಾಡ್ತೀವಿ, ಯಾಕೋ ಓಡಾಡಕ್ಕೆ ಆಗ್ತಿಲ್ಲ, ತುಂಬಾ ಸುಸ್ತಾಗ್ತದೆ, ಹೇಳಕ್ ಆಗ್ತಿಲ್ಲ ಅಂತಂದ್ರೆ ಅದನ್ನ ನಾವು ತೋರಿಸ್ಕೋಬೇಕಾಗತ್ತೆ. ಸೊ ತಲೆ ಸುತ್ತ ಬರೋದು, ಸಡನ್ ಆಗಿ ಯಾಕೋ ತಲೆ ಸುತ್ತ ಬರ್ತಾ ಇದೆ, ಒಂಥರ ಕಣ್ಣೆಲ್ಲ ಕತ್ಲೆ ಆದಂಗೆ ಆಗ್ತಿದೆ ಅಂದ್ರೆ ಹೋಗಿ ತೋರಿಸ್ಬೇಕಾಗ್ತದೆ. ಅಂದ್ರೆ ನಾನು ಏನು ಕೇಳ್ತೀನಿ ಅಂದ್ರೆ ಎದೆ ನೋವು ಬರ್ಬೇಕು ಅಂತ ಏನಿಲ್ಲ. ಸೊ ಎದೆ ನೋವೇ ಬರ್ಬೇಕು ಅಂತ ಇಲ್ಲ, ಬೇರೆ ಸಮಸ್ಯೆಗಳಿಂದಲೂ ಬೇರೆ ಒಂದು ಸಿಂಪ್ಟಮ್ಸ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಿದೆ, ನಡೆಯಕ್ ಆಗ್ತಿಲ್ಲ, ಉಸಿರು ಕಟ್ಟದಂಗೆ ಆಗ್ತಾ ಇದೆ. ಸೊ ಮತ್ತೆ ಎದೆ ನೋವು ಗ್ಯಾರಂಟಿ ಇರ್ತದೆ, ಇದಕ್ಕಿದಂಗೆ ವಾಂತಿ ಬಂದಂಗೆ ಆಗ್ತಿದೆ. ಸೊ ಎಲ್ಲ ಲಕ್ಷಣಗಳು ಸಹ ಮೆಡಿಕಲ್ ಹೋಗಿ ಅಂದ್ರೆ ಡಾಕ್ಟರ್ನ ಒಬ್ಬನ ಕನ್ಸಲ್ಟ್ ಮಾಡಿ ಸಲಹೆನ ಪಡ್ಕೊಳ್ಬೇಕಾಗ್ತದೆ. ಸೊ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಏನ್ ಕಾರಣ ಏನು?
ಸೊ ಇದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಅದಕ್ಕೆ ಏನ್ ಕಾರಣಗಳು, ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ಹೇಳ್ತೀವಿ. ಸೊ ಇದರಲ್ಲಿ ಎರಡು ಮುಖ್ಯವಾದಂತ ಒಂದು ಕ್ಯಾಟಗರೀಸ್ ಮಾಡ್ತೀವಿ ನಾವು, ಒಂದು ಮಾಡಿಫೈಬಲ್, ಒಂದು ನಾನ್ ಮಾಡಿಫೈಬಲ್ ಅಂತ. ಅಂದ್ರೆ ನಮ್ ಕೈಲಿ ಇರ್ತಕ್ಕಂಥದ್ದು, ಇನ್ನೊಂದು ನಮ್ ಕೈಲಿ ಇಲ್ದಲೇ ಇರ್ತಕ್ಕಂಥದ್ದು. ನಮ್ ಕೈಲಿ ಇಲ್ದಲೇ ಇರೋದನ್ನ ನಾವೇನು ಮಾಡ್ಲಿಕ್ಕೆ ಬರಲ್ಲ. ಸೊ ಅದಕ್ಕೆ ನಾವು ಫಸ್ಟ್ ಏನ್ ಹೇಳ್ತೀವಿ, ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್. ನಾನು ಆಗ್ಲೇ ಹೇಳಿದೆ ರೇಸ್ ಅಂಡ್ ಎಥ್ನಿಸಿಟಿ ಅಂತ ಹೇಳ್ತೀವಿ. ಸೊ ಸೌತ್ ಏಷ್ಯಾ, ಅದರಲ್ಲೂ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಏನಿದೆ, ಸೊ ಅವರಲ್ಲಿ ನ್ಯಾಚುರಲ್ ಆಗಿ ತಂತಾನೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಇದೆ. ಹೇಳ್ದಂಗೆ ಅದನ್ನು ಏಜು ಸಹ ಅಷ್ಟೇ. ಪಾಶ್ಚಿಮಾತ್ಯರಲ್ಲಿ 70s 80s 60s ಅಲ್ಲಿ ಬಂದ್ರೆ ನಮ್ಮಲ್ಲಿ 40s and 50s ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಇರುತ್ತೆ. ಇದು ನಮ್ಮ ಎಥ್ನಿಸಿಟಿಯಿಂದ ಬಂದಿರ್ತಕ್ಕಂಥದಕ್ಕೆ ನಾನಾ ಕಾರಣಗಳಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ವಯಸ್ಸನ್ನ ಯಾರು ತಡಿಲಿಕ್ಕೆ ಆಗಲ್ಲ. ಜನರಲ್ ಆಗಿ ಮುಂಚೆ ಹೇಳ್ತಾ ಇದ್ವಿ, ಫಿಮೇಲ್ಸ್ ಲೆಸ್ ದೆನ್ 45 years ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ರಿಸ್ಕ್ ತುಂಬಾನೇ ಕಡಿಮೆ. ಯಾಕೆ ಅಂತಂದ್ರೆ ಅವ್ರಿಗೆ ಹಾರ್ಮೋನಲ್ ಪ್ರೊಟೆಕ್ಷನ್ ಇರ್ತದೆ. ಒನ್ಸ್ ಅವ್ರಿಗೆ ಮುಟ್ಟು ನಿಂತ ಮೇಲೆ 45 years ಆದ್ಮೇಲೆ ಅವ್ರಿಗೂ ಸಹ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ರಿಸ್ಕ್ ಗಂಡಸರಿಗೂ ಅವ್ರಿಗೂ ಇಬ್ಬರಿಗೂ ಸೇಮ್ ಆಗ್ತದೆ. ಬಟ್ ಅಪ್ ಟು 45 years ಹೆಂಗಸರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ರಿಸ್ಕ್ ಕಡಿಮೆ ಇರ್ತದೆ. ಬಟ್ ಆಫ್ಟರ್ 45 years ಅವ್ರಿಗೂ ಸಹ ಈಕ್ವಲ್ ಆಗಿರುತ್ತೆ. ಓವರ್ ಆಲ್ ತಗೊಂಡ್ರು ಸಹ ಫಿಮೇಲ್ಸ್ ಅಲ್ಲಿ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಕಡಿಮೆನೆ ವೆನ್ ಕಂಪೇರ್ ಟು ಮೇಲ್ಸ್. ನೆಕ್ಸ್ಟ್ ಜೆನೆಟಿಕ್ ಫ್ಯಾಕ್ಟರ್ಸ್. ಅಂದ್ರೆ ಈಗ ತಂದೆ ತಾಯಿಯಲ್ಲಿ, ಅಣ್ಣ ತಮ್ಮದಲ್ಲಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಇರುತ್ತೆ, ಅವ್ರಿಗೆ ಬೈ ಬರ್ತ್ ಜೆನೆಟಿಕಲಿ ಅವರು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಇರುತ್ತೆ. ಈಗ ನಮ್ಮ ತಂದೆಗೆ 60 ವರ್ಷ 70 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಸರ್, ನನಗೂ ಆಗ್ಬೋದಾ ಅಂದ್ರೆ ಅಲ್ಲ. ತಂದೆ ತಾಯಿಗಳಿಗೆ ಯಂಗ್ ಏಜ್ ಅಲ್ಲಿ ಅಂದ್ರೆ 55 years ಗಿನ್ನ ಮುಂಚೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗಿತ್ತಂದ್ರೆ ನಿಮ್ಗೆ ಬರ್ತಕ್ಕಂಥ ರಿಸ್ಕ್ ಜಾಸ್ತಿ ಇರುತ್ತೆ. ಅವ್ರಿಗೆ 60ರಲ್ಲಿ ಆಗಿದ್ರೆ ಅದು ಏಜ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅದು ನಿಮ್ಗೆ ಬರ್ಬೇಕು ಅಂತ ಏನು ಇಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಇವನ್ನೆಲ್ಲ ನಾವು ಏನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಇವೇನ್ ಬರ್ತವೆ ಅದನ್ನ ನಾವು ಇಟ್ಕೋಬೇಕು, ಮುಂದೆ ಹೋಗ್ಬೇಕಾಗುತ್ತೆ. ಬಟ್ ನಮ್ ಕೈಲಿ ಇರ್ತಕ್ಕಂಥದ್ದೇ ತುಂಬಾ ಜಾಸ್ತಿ ಇರ್ತದೆ. ಏನು, ಸ್ಮೋಕಿಂಗ್, ಶುಗರ್, ಜಾಸ್ತಿ ಓಡಾಡೋದ್ರಲ್ಲಿ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಫಿಸಿಕಲ್ ಇನ್ಆಕ್ಟಿವಿಟಿ, ಒಬೆಸಿಟಿ, ಬೊಜ್ಜು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತಕ್ಕಂಥದ್ದು, BP ಜಾಸ್ತಿ ಇರ್ತಕ್ಕಂಥದ್ದು. ಇವ್ರಲ್ಲಿ ಕೆಲವು ನಾನು ಡೀಟೇಲ್ ಆಗಿ ಆಮೇಲೆ ಮಾತಾಡ್ತೀನಿ. BP ಜಾಸ್ತಿ ಇರ್ತಕ್ಕಂಥದ್ದು ಮತ್ತೆ ಶುಗರ್, ಇವೆರಡು ತುಂಬಾನೇ ಇಂಪಾರ್ಟೆಂಟ್ ಇದೆ. ಎಲ್ಲಾರ್ಗೂ ಗೊತ್ತು ಶುಗರ್ ಇದೆ. ಯಾರನ್ನ ಕೇಳಿದ್ರು ಶುಗರ್ ಇದೆ, BP ಇದೆ. ಈಗ 6 ಜನ ನೋಡಿದ್ರೆ 6 ಜನಕ್ಕೂ ಶುಗರ್ ಇದೆ, BP ಇದೆ. ಸೊ ಎಷ್ಟು ವರ್ಷದಿಂದ ಇದೆ, ಆಲ್ರೆಡಿ 50 ವರ್ಷದಿಂದ ಇದೆ. ಸೊ ಹಾಗಾಗಿ ಶುಗರ್ ಯಾರಿಗೆ ಬರ್ತದೆ, ಡಯಾಬಿಟಿಸ್ ಯಾರಿಗೆ ಬರ್ತದೆ, ಅವ್ರು ನಾವು ಒಂದ್ಸಲ ಅಂದ್ಕೋಬೇಕು ಅವ್ರಿಗೆ ಆಲ್ರೆಡಿ ಒಂದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಯಾಕೆ ಅಂತಂದ್ರೆ ಶುಗರ್, ಡಯಾಬಿಟಿಸ್ ಬಹುಮುಖ್ಯವಾದಂತ ಒಂದು ಕಾರಣ ಆಗ್ತದೆ ಹಾರ್ಟ್ ಅಟ್ಯಾಕ್ಗೆ. ತುಂಬಾ ವರ್ಷದಿಂದ ಶುಗರ್ ಇರ್ತಕ್ಕಂಥವ್ರು ನನಗೇನಿಲ್ಲ ಬಿಡಿ ಸರ್, ನಮ್ಗೇನು ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಯಾಕೆ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಮುಂದೆ ಆಗ್ತಕ್ಕಂಥ ಹಾರ್ಟ್ ಅಟ್ಯಾಕ್ ಅಥವಾ ಕಿಡ್ನಿ ಮತ್ತೆ ಸ್ಟ್ರೋಕ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ನಾವು ಶುಗರ್ಗೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಅದೇ ರೀತಿ BP-ನೂ ಅಷ್ಟೇ. BP ಮತ್ತೆ ಶುಗರ್ ದಿನ ಏನು ತೊಂದರೆ ಕೊಡಲ್ಲ, ಬಟ್ ಮುಂದೆ ಹೋಗ್ಬಿಟ್ಟು ನಮ್ಗೆ ತೊಂದರೆ ಆಗ್ತದೆ. ಡಯಾಬಿಟಿಸ್ ಮತ್ತೆ ಹೈಪರ್ಟೆನ್ಷನ್ ತುಂಬಾ ಇಂಪಾರ್ಟೆಂಟ್. ಇವನ್ನ ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ನಾವು ತಪ್ಪಿಸ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ. ಸೊ ಹೆಂಗ್ ಗೊತ್ತಾಗುತ್ತೆ ಸರ್ ನಮ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ? ದಪ್ಪ ಇದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತಾ ಅಥವಾ ಸಣ್ಣ ಇದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತಾ? ಆ ತರದ್ದು ಏನು ಇಲ್ಲ. ನಮ್ಮ ದೇಹವನ್ನು ನೋಡಿ ನಾವು ಕೊಲೆಸ್ಟ್ರಾಲ್ ಇದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ನಾವು ಬ್ಲಡ್ ಚೆಕ್ ಮಾಡಿಸ್ಬೇಕು, ಅದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲು, ಕೆಟ್ಟ ಕೊಲೆಸ್ಟ್ರಾಲು ಯಾವ್ದಾವ್ದು ಎಷ್ಟಿದೆ ನೋಡ್ಕೋಬೇಕು, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ನ ತಗೋಬೇಕು. ಸರಿ, ಯಾವ ವಯಸ್ಸಲ್ಲಿ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೋಬೇಕು? ಅಟ್ಲೀಸ್ಟ್ ಮುಂಚೆ ಹೇಳ್ತೀವಿ, ಅಟ್ಲೀಸ್ಟ್ ಒಂದು 40 ವರ್ಷ ಆದ್ಮೇಲೆ ಒಂದ್ಸಲನಾದ್ರೂ ನಾವು ಒಂದು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಅದನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಅದು ಒಂದು ಬಹುಮುಖ್ಯವಾದಂತ ರಿಸ್ಕ್ ಆಗ್ತದೆ ಹಾರ್ಟ್ ಅಟ್ಯಾಕ್ ಬರ್ಲಿಕ್ಕೆ. ಸೊ ಈಗ ನಾವು ನೆಕ್ಸ್ಟ್ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಮುಂಚೆ ಇರ್ಲಿಲ್ಲ, ಈಗ ನಾವು ನ್ಯೂ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ನೋವೆಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. 20% ಆಫ್ ದ ಪೇಷಂಟ್ಸ್ಗೆ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದರಲ್ಲಿ ಯಾರಿಗೂ ಈ ರಿಸ್ಕ್ ಫ್ಯಾಕ್ಟರ್ ಅಲ್ಲ. ಕೆಲವರು ಬರ್ತಾರೆ 35 ವರ್ಷ 40 ವರ್ಷ ಆಗಿರುತ್ತೆ, ನನ್ಗೆ ಏನು ಇಲ್ಲ, ಸ್ಮೋಕಿಂಗ್ ಇರಲ್ಲ, ಡ್ರಿಂಕ್ಸ್ ಇರಲ್ಲ, BP ಇರಲ್ಲ, ಶುಗರ್ ಇರಲ್ಲ, ಏನು ಇಲ್ಲ, ನನ್ಗೆ ಯಾಕೆ ಆಯ್ತು ಸರ್ ಅಂತ ಹೇಳ್ತಾರೆ. ಒಂದು 20% ಆಫ್ ದ ಜನಕ್ಕೆ ಯಾವ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ನಾವು ಗುರುತಿಸೋದಕ್ಕಾಗಲ್ಲ, ಕೆಲವು ಬೇರೆನೇ ಕಾರಣಗಳು ಇರ್ತವೆ. ಸೊ ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ನಾವು ಇವತ್ತಿಗೆ ಕೂತ್ಕೊಂಡು ಮಾತಾಡ್ತಾ ಇದೀವಿ, ಒಳ್ಳೆ ಗಾಳಿ ಬರ್ತಾ ಇದೆ, ಒಳ್ಳೆ ಗಾಳಿ ತಗೊಂತಾ ಇದೀವಿ, ನಾವೆಲ್ಲ ಅದೃಷ್ಟ ಮಾಡಿದೀವಿ. ಸೊ ಅದೇ ನಾವು ಬೆಂಗಳೂರಲ್ಲೋ ಡೆಲ್ಲಿಲೋ ಹೋಗ್ಬಿಟ್ಟು ಹಿಂಗ್ ಕೂತ್ಕೊಂತಂದ್ರೆ 1 ಗಂಟೆಗೆ 1 ಅಥವಾ 2 ಸಿಗರೇಟ್ ಸ್ಮೋಕ್ ಮಾಡ್ದಂಗ ಆಗ್ತದೆ. ಯಾಕೆಂದ್ರೆ ನೀವು AC ಆಫ್ ಮಾಡ್ಕೊಂಡು ಕಿಟಕಿ ತೆಗೆಯೋದಕ್ಕೆ ಆಗೋದಿಲ್ಲ. ಹೊರಗಡೆ ಅಷ್ಟು ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್ ಇದೆ, ಪೊಲ್ಯೂಷನ್ ಇದೆ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಇವಾಗಿನ ಸದ್ಯದಲ್ಲಿ ಎಲ್ಲಿ ಮೆಟ್ರೋ ಸಿಟೀಸ್ ಅಲ್ಲಿ. ಸೊ ಹಳ್ಳಿನಲ್ಲಿ ಇನ್ನು ನಮ್ಗೆ ಒಳ್ಳೆ ಗಾಳಿ ಸಿಗ್ತಾ ಇದೆ, ಅದನ್ನ ಉಪಯೋಗಿಸ್ಕೋಬೇಕು. ಬೇರೆ ಕೆಟ್ಟ ಗಾಳಿ ನಾವು ಕುಡಿಬಾರ್ದು. ಸೊ ಒಂದು ನೆಕ್ಸ್ಟ್ ಸ್ಲೀಪ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ.
ಮುಂಚೆ ಎಲ್ಲ ನೆಗ್ಲೆಕ್ಟ್ ಮಾಡ್ತಿದ್ವಿ, ನಿದ್ದೆದೇನ್ ಪರವಾಗಿಲ್ಲ, ನಾವು ಹಗಲು ರಾತ್ರಿ ಕೆಲಸ ಮಾಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ. ನಿಯಮಿತವಾಗಿ ಒಂದು 6 ರಿಂದ 9 ಗಂಟೆ ನಾವು ನಿದ್ದೆಯನ್ನು ನಾವು ದಿನವಾಗಿ ಮಾಡ್ಲೇಬೇಕಾಗ್ತದೆ. ಯಾರು 6 ಗಂಟೆಯಿಂದ ಕಡಿಮೆ ಅಥವಾ 9 ಗಂಟೆಗಿಂತ ಜಾಸ್ತಿ ನಿದ್ದೆ ಮಾಡ್ತಾರೆ ಅವ್ರಿಗೆ ಹೃದಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಕ್ಕಂಥ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಇತ್ತೀಚೆಗೆ ಮೊಬೈಲ್, ಟಿವಿ, ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್ ಎಲ್ಲ ಬಂದು ಲೇಟ್ ನೈಟ್ ವರೆಗೂ ಮಲ್ಕೊಳಕ್ ಹೋಗ್ತೀವಿ, ಇನ್ನು ಮೊಬೈಲ್ ನೋಡ್ತಾನೆ ಇರ್ತೀವಿ. ಸೊ ನಿದ್ದೆ ಬರಲ್ಲ ಅನ್ನೋದು, ಮತ್ತೆ ಮೊಬೈಲ್ ನೋಡೋದು ನಿದ್ದೆ ಬರಲ್ಲ ಅನ್ನೋದು. ಸೊ ಅದು ವಿಷಿಯಸ್ ಸೈಕಲ್ ಅಂತ ಹೇಳ್ತೀವಿ. ಸೊ ನಾವು ಮಲಗೋದಕ್ಕೆ ಅಟ್ಲೀಸ್ಟ್ 1 ಅಥವಾ 2 ಅವರ್ಸ್ ಮುಂಚೆನೆ ಎಲ್ಲ ನಮ್ಮ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ನ ಸ್ಟಾಪ್ ಮಾಡೋದು, ಅನ್ಲೆಸ್ ಇಟ್ ಇಸ್ ಎಸೆನ್ಷಿಯಲ್. ಸೊ ಮಾಡ್ಬೇಕಾಗತ್ತೆ. ಒಂದು ಆರೋಗ್ಯಕರವಾದ ನಿದ್ದೆನೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮನುಷ್ಯನ ಜೀವನ ಶೈಲಿಗೆ. ಸೊ ಸೈಕಲಾಜಿಕಲ್ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಯಾರನ್ನ ಕೇಳಿದ್ರು ಇವತ್ತಿನ ಏನಪ್ಪಾ ಅಂತ ಏನ್ ತೊಂದ್ರೆ, ಸ್ಟ್ರೆಸ್ ಸರ್, ಟೆನ್ಷನ್ ಸರ್ ಅಂತ. ಎಲ್ಲರಿಗೂ ಟೆನ್ಷನ್ ಇದೆ, ಯಾರಿಗೆ ಟೆನ್ಷನ್ ಇಲ್ಲ? ಕಸ ಗುಡಿಸೋರ್ಗೂ ಟೆನ್ಷನ್ನೇ, ಪ್ರೈಮ್ ಮಿನಿಸ್ಟರ್ಗೂ ಟೆನ್ಷನ್ನೇ. ಸೊ ಎಲ್ಲಾರ್ಗು ಅವ್ರದೇ ಆದಂತ ಒಂದು ಟೆನ್ಷನ್ ಇರ್ತದೆ. ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕೇ ಹೊರತು ಅದನ್ನೇ ನಾವು ತಲೆ ಮೇಲೆ ಕೂರಿಸ್ಕೋಬಾರ್ದು. ಸ್ಟ್ರೆಸ್ ಅಥವಾ ಏನು ಒಂದು ಟೆನ್ಷನ್ ಅಥವಾ ಏನಂತ ಕರಿತೀವಿ ಅದನ್ನ ನಾವು ಆದಷ್ಟು ನಾವು ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡ್ಕೋಬೇಕು. ಹೆಂಗೆ ಸರ್ ಕಡಿಮೆ ಮಾಡ್ಕೋಬೇಕು? ನಾವು ಜನಗಳ ಜೊತೆ ಮಾತಾಡೋದ್ ಬಿಟ್ಟು ಬರೀ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಹೊರತು, ನಾವು ಮುಂಚೆ ಮಾನವ ಹೇಳ್ತಾ ಇದ್ದೆ ಸೋಷಿಯಲ್ ಅನಿಮಲ್ ಅಂತ ಹೇಳೋರು, ಅಂದ್ರೆ ಅಕ್ಕಪಕ್ಕದವರು, ಫ್ರೆಂಡ್ಸ್, ಫ್ಯಾಮಿಲಿ ಆ ತರಕ್ಕೆಲ್ಲ ಇರ್ತಿತ್ತು. ಇವಾಗ ಆ ತರದ್ದೆಲ್ಲ ಕಾನ್ಸೆಪ್ಟ್ ತುಂಬಾ ಕಡಿಮೆ ಆಗಿದೆ. ಒಬ್ಬೊಬ್ಬರೇ ಇರ್ತಾರೆ, ಇಬ್ಬಿಬ್ರು ಇರ್ತಾರೆ. ಸೊ ಅವ್ರಿಗೆ ಆತಂಕ, ಈ ತರದ ಒಂದು ಸ್ಟ್ರೆಸ್ ಜಾಸ್ತಿ ಇರ್ತದೆ. ಸೊ ಈ ಕಾರಣಗಳು ಸಹ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಹೆಚ್ಚಿನ ರೀತಿಯಲ್ಲಿ ಕಾರಣ ಆಗ್ತಾ ಇದೆ. ಸೊ ಇವತ್ತು ನಾನು ಹೇಳ್ಬೇಕಾಗಿದ್ರು 1-2-3 ಅಂತಂದ್ರೆ ಈ ಒಂದು ಬಹುಮುಖ್ಯವಾದಂತಂದ್ರೆ ಸ್ಮೋಕಿಂಗ್. ಸೊ ಯಾಕೆ ಅಂತಂದ್ರೆ ಯಂಗ್ಸ್ಟರ್ಸ್ ಯಾರೇ ಇದ್ದಾರೆ ಅಥವಾ ಯಾರಾದ್ರೂ ಇರ್ಬೋದು, ಯಂಗ್ಸ್ಟರ್ಸ್ ಅಂತ ಇರ್ಬೋದು, ವಯಸ್ಸಾದ್ರೂ ಇರ್ಬೋದು, ಏನಾದ್ರೂ ಇರ್ಬೋದು. ಸೊ ಸ್ಮೋಕಿಂಗ್ ಅಂತಕ್ಕಂಥದ್ದು ನಮ್ ಕೈಲಿ ಇರ್ತಕ್ಕಂಥ ಒಂದು ರಿಸ್ಕ್ ಫ್ಯಾಕ್ಟರ್. ಇದನ್ನ ನಾವು ಇದರಿಂದ ಏನಕ್ಕಾಗುತ್ತೆ, ಹೇಗಾಗುತ್ತೆ, ಅದರಿಂದ ಅಡ್ಡ ಪರಿಣಾಮಗಳು ಏನು ಅನ್ನೋದನ್ನ ನಾನು ಹೇಳ್ತೀನಿ. 10 ನಿಮಿಷ ಆಗತ್ತೆ, ಓಕೆ ಅಲ್ಲ? ಅಲ್ಲ, ಓಕೆ. ಸೊ ಸ್ಮೋಕಿಂಗ್ ನಾ ಹೇಳ್ದಂಗೆ ಜಯದೇವದಲ್ಲಿ ಒಂದು ಸ್ಟಡಿ ಮಾಡಿದ್ರು. 40 ವರ್ಷದ ವಯಸ್ಸಿನಲ್ಲಿ ಕಡಿಮೆ ಇರತಕ್ಕಂಥ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ಗೆ ಮೇನ್ ಕಾರಣ ಏನು ಅಂತ ಬಂದಾಗ 50 ಜನಗಳಿಗೆ ಸ್ಮೋಕಿಂಗ್ ಮೇನ್ ಕಾರಣ ಇದ್ದಿದ್ದು. ಸೊ ಹಾಗಾಗಿ ನಾವು ಅದನ್ನ ಪ್ರಿವೆಂಟ್ ಮಾಡ್ಬೋದಿತ್ತಲ್ವಾ? ಯಾಕೆ ನಮ್ಮ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೇಕು ಅಂತಂದ್ರೆ ಇದು ನಮ್ಮ ಕೈಲೇ ಇದೆ. ಸೊ ಸ್ಮೋಕಿಂಗ್ ಸ್ಟಾಪ್ ಮಾಡಿದ್ರೆ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ ಸಹ ಕಡಿಮೆ ಆಗುತ್ತೆ. ಈಗಿನ ಇನ್ಸಿಡೆನ್ಸ್ ಏನಿದೆ ಅದನ್ನು ಸಹ ಕಡಿಮೆ ಆಗ್ತದೆ. ಸೊ ಸ್ಮೋಕ್ ಏನಕ್ಕೆ ಮಾಡಬಾರ್ದು, ಅದ್ರಲ್ಲಿ ಏನ್ ಸಮಸ್ಯೆ ಇರ್ತದೆ ಅಂತಂದ್ರೆ, ಅಲ್ಲಿ ನೋಡಿ, ಅಲ್ಲಿ 600 ಇಂಗ್ರೀಡಿಯೆಂಟ್ಸ್ ಇರ್ತದಂತೆ ಸಿಗರೇಟ್ ಅಲ್ಲಿ. ಸೊ ಮುಂಚೆ ಹೇಳ್ತಾ ಇದ್ರು 4000 ಕೆಮಿಕಲ್ಸ್ ಇರ್ತದೆ ಅಂತ, ಇವಾಗ ಹೇಳ್ತಾರೆ 7000 ಕೆಮಿಕಲ್ಸ್ ಇರ್ತದೆ ನಾವು ಇನ್ಹೇಲ್ ಮಾಡ್ತಕ್ಕಂಥ ಸ್ಮೋಕ್ ಅಲ್ಲಿ. ಅದರಲ್ಲಿ 70 ಪ್ರೂವ್ಡ್ ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕ್ಯಾನ್ಸರ್ ತರ್ತಕ್ಕಂಥ ಒಂದು 70 ಎಲಿಮೆಂಟ್ಸ್ ಅದರಲ್ಲಿ ಇರ್ತದೆ. ಸೊ ಇಷ್ಟು ಒಂದು ಕೆಮಿಕಲ್ಸ್ ನ ನಾವು ಸ್ಮೋಕ್ ಮಾಡ್ತಾ ಇದೀವಿ ದಿನಾಲು ಅನ್ನೋ ತರಕ್ಕೆ ಆಗ್ತದೆ. ಸೊ ಅದರಲ್ಲಿ ಬಹುಮುಖ್ಯವಾದಂತದ್ದು ನಿಕೋಟಿನ್, ಮತ್ತೆ ಟಾರು, ಮತ್ತೆ ಕಾರ್ಬನ್ ಮೊನಾಕ್ಸೈಡ್. ಸೊ ಈ 3 ಒಂದು ಕೆಮಿಕಲ್ಸ್ ಇರ್ತದೆ, ಇದರಿಂದ ನಮ್ಮ ದೇಹಕ್ಕೆ ತುಂಬಾ ಹಾನಿ ಆಗ್ತದೆ. ಸ್ಮೋಕರ್ಸ್ ಲೂಸ್ ಅಟ್ ಲೀಸ್ಟ್ 1 decade ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೀವಿ ದೆನ್ ಕಂಪೇರ್ ಟು ನೆವರ್ ಸ್ಮೋಕರ್ಸ್. ಸೊ ನಾವೀಗ ಆಲ್ರೆಡಿ ಇಂಡಿಯಾದಲ್ಲಿ ಇದೀವಿ, 10 ವರ್ಷ ಮುಂಚೆನೆ ಹಾರ್ಟ್ ಅಟ್ಯಾಕ್ ಬರ್ತಕ್ಕಂಥ ರಿಸ್ಕ್ ನಮ್ಗಿದೆ. ಸೊ ಅದ್ರ ಜೊತೆ ನಾವು ಇನ್ನೂ ಸ್ಮೋಕ್ ಮಾಡಿದ್ರೆ ನೀವೇ ಲೆಕ್ಕ ಹಾಕೊಳ್ಳಿ, 20 ವರ್ಷ ಕಡಿಮೆ ಆಗ್ಬಿಡ್ತದೆ. ಸೊ ಇದು ಮ್ಯಾಥಮೆಟಿಕ್ಸ್ ಈಸಿ ಆಯ್ತು. ಮುಂಚೆ 60 ವರ್ಷದಲ್ಲಿ ಬರ್ತಿದ್ದು, ಇವಾಗ 40 ವರ್ಷದಲ್ಲಿ ಏನಕ್ಕೆ ಬರ್ತಿದೆ ಅಂದ್ರೆ ಸ್ಮೋಕಿಂಗ್ ಮತ್ತೆ ನಮ್ಮ ಜೆನೆಟಿಕ್ ಡಿಸೀಸಸ್ ಇಂದ. ಸೊ ಹಾಗಾಗಿ ನಾವು 10 ವರ್ಷ ಉಳಿಸ್ಕೋಬೇಕಂದ್ರೆ ನಾವು ಸ್ಮೋಕಿಂಗ್ ನ ಕಡಿಮೆ ಮಾಡ್ಬೇಕಾಗ್ತದೆ, ನಿಲ್ಲಿಸ್ಬೇಕಾಗ್ತದೆ. ಸೊ ಒಂದ್ ಸ್ಟಡಿ ಫಾರ್ ದಟ್ ಗಂಡಸರಲ್ಲಿ ಮತ್ತೆ ಹೆಂಗಸರಲ್ಲಿ ಮಿನಿಮಮ್ 13 ಮತ್ತೆ 14 ವರ್ಷ ಕಡಿಮೆ ಆಗ್ತದೆ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಸೊ ಒಂದು ಸಿಗರೇಟ್ ನಾವು ಸ್ಮೋಕ್ ಮಾಡಿದ್ರೆ 11 ನಿಮಿಷ ನಮ್ಮ ಲೈಫ್ ಅಲ್ಲಿ ಕಡಿಮೆ ಆಗ್ತಿದೆ ಅನ್ನೋದು. ಸೊ ಯಾರ್ಯಾರು ಸ್ಮೋಕ್ ಮಾಡ್ತಿದ್ದೀರಾ ಅಥವಾ ಸ್ಮೋಕ್ ಮಾಡ್ತಿಲ್ಲ, ಸ್ಮೋಕ್ ಮಾಡೋರ್ ಪಕ್ಕದಲ್ಲಿ ನಿಂತಿರ್ತೀರಾ, ಅವ್ರು ಇದನ್ನ ತಿಳ್ಕೊಬೇಕಾಗತ್ತೆ. ನೀವೊಂದು ಸ್ಮೋಕ್ ಸಿಗರೇಟ್ ಇಟ್ಕೊಂಡಿಲ್ಲ ಅಂದ್ರೆ ಯೋಚನೆ ಮಾಡಿ, 11 ನಿಮಿಷ ನನ್ನ ಲೈಫ್ ಕಡಿಮೆ ಆಯ್ತು ಅಂತ. ಚೆನ್ನಾಗಿರ್ಬೇಕಪ್ಪ, ದೇವರಲ್ಲಿ ಬೆಳಗ್ಗೆ ದಿನ ಕೇಳ್ಕೊಂತೀವಿ, ಏನೋ ಆಗ್ದಂಗಿರ್ಲಪ್ಪ, ಚೆನ್ನಾಗಿರ್ಲಿ ಅಂತ, ಆರೋಗ್ಯವಾಗಿರ್ಲಪ್ಪ ಅಂತ. ಬಟ್ ಈ ಕೈಲಿ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ರೆ ಆರೋಗ್ಯ ತಂತಾನೆ ಕಡಿಮೆ ಆಗುತ್ತೆ. ಸೊ ಅಟ್ ಲೀಸ್ಟ್ half of all lifelong smokers die as early as a result of smoking ಅಂತ ಹೇಳ್ತೀವಿ. Smokers are 3 times more likely to die before the age of 60-70. ಈಗ ನೋಡಿ, ಅಲ್ಲಿ ಯಾರೋ 80 ವರ್ಷದಲ್ಲಿ ಬಂದಿರೋ ತಾತ ಆರಾಮಾಗಿ ಓಡಾಡ್ಕೊಂಡ್ ಬಂದಿದ್ರು. ಈಗಿನವ್ರು ಏನಾದ್ರು 80 ವರ್ಷ ಬದುಕ್ತಾರೆ ಅಂದ್ರೆ ಡೌಟ್ ಆಗ್ತದೆ ನಮ್ಗೆನೆ. ಯಾಕೆ ಅಂತಂದ್ರೆ ಅವ್ರ ಲೈಫ್ ಸ್ಟೈಲ್. ಸೊ ಹಾಗಾಗಿ ನಾವು ಲಾಂಗ್ ಲೈಫ್ ಲೀಡ್ ಮಾಡ್ಬೇಕು, ಅದು ಹೆಲ್ದಿಯಾಗಿ ಲೀಡ್ ಮಾಡ್ಬೇಕಂತಂದ್ರೆ ಇದನ್ನ ನಿಲ್ಲಿಸ್ಬೇಕಾಗ್ತದೆ. ಸೊ ಇದು ಆವಾಗ್ಲೇ ಹೇಳಿದೆ, ಸ್ಮೋಕರ್ಸ್ 2 to 4 times ಅಂದ್ರೆ ಹಾರ್ಟ್ ಅಟ್ಯಾಕ್ ಬರ್ತಕ್ಕಂಥದ್ದು, 2 ಸ್ಟ್ರೋಕ್ ಆಗ್ತಕ್ಕಂಥದ್ದು. ಸೊ ಇದು ಒಂದು ಪಿಕ್ಚರ್ ನೋಡ್ಬೇಕಾಗತ್ತೆ ನೀವು. ಸ್ಮೋಕಿಂಗ್ ಅನ್ನೋದು ನಮ್ಮ ಶರೀರದಲ್ಲಿ ತಲೆಯಿಂದ ಕಾಲುವರೆಗೂ ಎಲ್ಲ ಒಂದು ಭಾಗವನ್ನು ಸಹ ಹಾಳು ಮಾಡ್ತದೆ.
ಎಲ್ಲಾ ಭಾಗನೂ ಇನ್ವಾಲ್ವ್ ಆಗ್ತದೆ, ಎವ್ರಿ ಆರ್ಗನ್ ಈಸ್ ಇನ್ವಾಲ್ವ್. ಸೊ ಅದರಿಂದ ಏನೇನ್ ಆಗ್ಬೋದು ಸಮಸ್ಯೆ? ಎರಡು ಮೇಜರ್ ಸಮಸ್ಯೆ. ಒಂದು ಕ್ಯಾನ್ಸರ್ ಅಂತ ಹೇಳ್ತೀವಿ. ಇವತ್ತಿನ ದಿನ ಕ್ಯಾನ್ಸರ್ ಆಗ್ಲಿಕ್ಕೆ ಮೇನ್ ಕಾರಣ ಒಂದು ತಂಬಾಕುನ ಅಗಿಯೋದಿರ್ಬೋದು, ಇಲ್ಲ ಸ್ಮೋಕಿಂಗ್ ಮಾಡೋದಿರ್ಬೋದು. ಸೊ ಸ್ಮೋಕ್ ಮಾಡೋದ್ರಿಂದ ಏನೇನಾಗ್ಬೋದು? ಈ ಕಡೆ ಕ್ಯಾನ್ಸರ್ಸ್ ಎಲ್ಲಿಂದ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಬ್ರೈನ್ ಕ್ಯಾನ್ಸರ್ಸ್ ಇರ್ಬೋದು, ಓರಲ್ ಕ್ಯಾವಿಟಿ ನಾಲ್ಗೆ ಇಂದ ಇರ್ಬೋದು, ಒಳಗಡೆ ಇರ್ಬೋದು, ಅನ್ನನಾಳದ ಇರ್ಬೋದು, ಹೊಟ್ಟೆದಿರ್ಬೋದು, ಕರಳಿಂದಿರ್ಬೋದು. ಮೇನ್ ನಮ್ಮ ಯೂರಿನರಿ ಬ್ಲಾಡರ್, ಫಿಮೇಲ್ಸ್ ಅಲ್ಲಿ ಸರ್ವಿಕ್ಸ್ ಅಂತ ಹೇಳ್ತೀವಿ. ಸೊ ಪ್ಯಾಂಕ್ರಿಯಾಸ್, ಕಿಡ್ನಿ ಎಲ್ಲಾ ಕಡೆನೂ ಸಹ ಕ್ಯಾನ್ಸರ್ ಮಾಡ್ಲಿಕ್ಕೆ ಮೇನ್ ಕಾರಣ ಆಗ್ತದೆ. ಸೊ ಅದ್ ಬಿಟ್ಬಿಟ್ರೆ ನೆಕ್ಸ್ಟ್ ಏನು ಮೇನ್ ಕಾರಣ ತಲೆಯಿಂದ ಕಾಲವರೆಗೂ ಅಂತಂದ್ರೆ ಸ್ಟ್ರೋಕ್ ಬರ್ಲಿಕ್ಕೂ ಸೇಮ್ ಮೇನ್ ಕಾರಣ ಅದೇನೆ, ರಕ್ತನಾಳಗಳು ಬ್ಲಾಕ್ ಆಗೋದು ಅದಕ್ಕೆ ಕಾರಣ. ಸೊ ಹಾರ್ಟ್ ಅಟ್ಯಾಕ್ ಸಮಸ್ಯೆಗೂ ಅದೇ ಮೇನ್ ಕಾರಣ. ಲಂಗ್ಸ್ ಗೂರ್ಲು ಅಂತ ಹೇಳ್ತೀವಿ, ಉಬ್ಸ ಅಂತ ಹೇಳ್ತೀವಿ. 10 ವರ್ಷ ಆದವ್ರು ನೋಡಿ, ನೀವೇ ನೋಡ್ತಿರ್ತಾರೆ, ಕೆಮ್ತಾ ಇರ್ತಾರೆ, ಬುಸ ಬುಸ ಅಂತ ಮಾಡ್ತಾ ಇರ್ತಾರೆ. ಸೊ ಅದಕ್ಕೂ ಸಹ ಮೇನ್ ಕಾರಣ ಸ್ಮೋಕಿಂಗ್ ಇರ್ತದೆ. ಸೊ ಹೊಟ್ಟೆಲಿರ್ತಕ್ಕಂಥ ರಕ್ತನಾಳಗಳು ಬ್ಲಾಕೇಜ್ ಆಗುತ್ತೆ. ಮೇನ್ ಕಾಲುಗಳಲ್ಲಿ ಬ್ಲಾಕೇಜ್ ಆಗ್ತದೆ, ರಕ್ತನಾಳ ನಡಿಲಿಕ್ಕೆ ಆಗಲ್ಲ. 4 kg ನಡೆದ್ರೆ ಕಾಲ್ ನೋವು ಅಂತ ನಿಂತ್ಕೊಂತಾರೆ, ಯಾಕಂದ್ರೆ ಕಾಲಿನ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗ್ತದೆ. ಸೊ ಮತ್ತೆ ಉಗುರು ಇರ್ಬೋದು, ಚರ್ಮ ಇರ್ಬೋದು, ಹಲ್ಲಿರ್ಬೋದು, ಎಲ್ಲ ಗಮ್ಸ್ ಇರ್ಬೋದು, ನೀವು ಹೇಳ್ತಾ ಹೋದ್ರೆ ಪ್ರತಿಯೊಂದು ಅಂಗನೂ ಸಹ ಅದರಿಂದ ಡ್ಯಾಮೇಜ್ ಆಗ್ತದೆ. ಸೊ ಎಲ್ಲ ಎವ್ರಿ ಆರ್ಗನ್ ಇಸ್ ಇನ್ವಾಲ್ವ್ಡ್ ಇನ್ ವಿತ್ ಸ್ಮೋಕಿಂಗ್. ಸೊ ನಾನು ಇದಿಷ್ಟು ಹೇಳಿದೆ ಯಾಕೆ ಸ್ಮೋಕಿಂಗ್ ಅಂತ ಯಾಕೆ ಸ್ಟ್ರೆಸ್ ಮಾಡಿದಂದ್ರೆ ಬಹುಮುಖ್ಯವಾದಂತ ಕಾರಣ ಇರ್ತದೆ. ನಮ್ಮಲ್ಲಿ ಇರ್ತಕ್ಕಂಥ ಜನಗಳಿಗೆ ಇದ್ರ ತಿಳುವಳಿಕೆ ತುಂಬಾನೇ ಕೊಡ್ಬೇಕಾಗ್ತದೆ ನಾವು. ನೆಕ್ಸ್ಟ್ ಅಷ್ಟೇ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಡಯಟ್. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲಾರು ಮಾತಾಡ್ತಾರೆ, ಆಹಾರ ಸರಿ ಇಲ್ಲ, ನಾವು ತಿನ್ನೋ ಆಹಾರ ಸರಿ ಇಲ್ಲ, ಮುಂಚೆ ಅವ್ರು ಚೆನ್ನಾಗಿತ್ತು, ನಮಗ್ ಸರಿ ಇಲ್ಲ. ಮಾತಾಡೋದಷ್ಟೇ ಬಿಟ್ಟರೆ ನಾವು ಅದನ್ನ ಯಾವ್ದನ್ನು ಸಹ ದಿನನಿತ್ಯವಾಗಿ ನಾವು ಅದನ್ನ ರೂಢಿಸ್ಕೊಳಲ್ಲ. ಸೊ ಹಾಗಾಗಿ ಯಾವ್ದು ಕೆಟ್ಟದ್ದು ಆರೋಗ್ಯಕ್ಕೆ ವಿತ್ ರೆಸ್ಪೆಕ್ಟ್ ಟು ಹಾರ್ಟಿನ ಕಾಯಿಲೆಗೆ ಅಂತಂದ್ರೆ ಸಾಲ್ಟ್ ಜಾಸ್ತಿ ತಿಂತಕ್ಕಂಥದ್ದು, ಪ್ರೊಸೆಸ್ಡ್ ಫುಡ್, ರೆಡಿಮೇಡ್ ಫುಡ್ ಎಲ್ಲೆಲ್ಲಿ ಸಿಗುತ್ತೋ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕಾಗ್ತದೆ. ಪ್ಯಾಕೇಜ್ ಫುಡ್ ಅಥವಾ ಅಲ್ಟ್ರಾ ಪ್ರೊಸೆಸ್ಡ್, ಈಗ ಅಕ್ಕಿನೂ ಇರ್ಬೋದು, ತುಂಬಾ ಪಾಲಿಶ್ಡ್ ಅಕ್ಕಿ ಇರ್ಬೋದು, ಯಾವ್ದಾವ್ದು ಅಲ್ಟ್ರಾ ಪ್ರೊಸೆಸ್ಡ್ ಇರ್ತದೆ, ರಿಫೈನ್ಡ್ ಇರ್ತದೆ, ಅದೆಲ್ಲಾನು ಸಹ ನಮ್ಮ ಆರೋಗ್ಯಕ್ಕೆ ಹಾನಿಕಾರಿ ಆಗ್ತದೆ, ಸ್ಪೆಷಲಿ ಹಾರ್ಟ್ ಆರೋಗ್ಯಕ್ಕೆ. ಸೊ ಫ್ರೈಡ್, ಡೀಪ್ ಫ್ರೈಡ್ ಫುಡ್ ಅಂತ ಏನ್ ಹೇಳ್ತೀವಿ ನಾವು, ಜಂಕ್ ಫುಡ್ ಅಥವಾ ಡೀಪ್ ಫ್ರೈಡ್ ಏನ್ ಹೇಳ್ತೀವಿ, ಚಿಪ್ಸ್ ಇರ್ಬೋದು, ಏನೇನು ಫ್ರೈ ಎಣ್ಣೆನಲ್ಲಿ ಡೀಪ್ ಫ್ರೈ ಏನೇನ್ ಮಾಡ್ತಾರೆ ಅದೆಲ್ಲದೂ ಸಹ ಆರೋಗ್ಯಕ್ಕೆ ಹಾನಿಕರ ಆಗ್ತದೆ. ಸೊ ನೆಕ್ಸ್ಟ್ ಬರ್ತದ್ದು ಶುಗರ್ಸ್. ಸೊ ನಾವು ಮುಂಚೆ ಎಲ್ಲ ಹೇಳ್ತಿದ್ವಿ, ಈಗ ವೈಟ್ ಥಿಂಗ್ಸ್ ಅಂತ ಏನ್ ಹೇಳ್ತೀವಿ, ವೈಟ್ ಥಿಂಗ್ಸ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ, ಅದ್ರಲ್ಲಿ ಶುಗರ್ ಬರ್ತದೆ ಮತ್ತೆ ಬಿಳಿ ಅನ್ನ ಬರ್ತದೆ. ಸೊ ಹಾಗಾಗಿ ಶುಗರ್ನು ಸಹ ಕನ್ಸಂಪ್ಷನ್ ಜಾಸ್ತಿ ಮಾಡಿದ್ರೆ ತುಂಬಾನೇ ಸಮಸ್ಯೆಗಳು. ಏನಕ್ಕೆ? ಅದರಿಂದ ಡಯಾಬಿಟಿಸ್ ಬರ್ಬೋದು, ಅದರಿಂದ ಹಾರ್ಟಿನ ಸಮಸ್ಯೆ ಬರ್ಬೋದು, ಅದರಿಂದ BP ಬರ್ಬೋದು, ಒಬೆಸಿಟಿ ಬೊಜ್ಜು ಬರ್ಬೋದು, ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು. ಸೊ ಶುಗರ್ಸ್ ನಾವು ಅನ್ಲಿಮಿಟೆಡ್ ಆಗಿ ತಿನ್ನೋದು, ಎಲ್ಲಾದ್ರೂ ಅಷ್ಟೇ, ಚಾಕ್ಲೇಟ್ ತಿನ್ನೋದು, ಬೇರೆ ಬೇರೆ ಸ್ವೀಟ್ಸ್ ತಿನ್ನೋದು, ಕಂಟಿನ್ಯೂಸ್ ಆಗಿ ನಾವು ಸ್ವೀಟ್ಸ್ ನ ಜಾಸ್ತಿ ಕನ್ಸಂಪ್ಷನ್ ಮಾಡಿದ್ರೆ ಇದೆಲ್ಲ ಡೈರೆಕ್ಟ್ ಶುಗರ್ಸ್ ಅಂತ ಹೇಳ್ತೀವಿ. ನೀವು ತಿಂತಿದ್ದಂಗೆ ಅದು ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಶುಗರ್ ನಮ್ಮ ಬಾಡಿನ ತಿನ್ನೋವರೆಗೂ ಶುಗರ್ ಅಷ್ಟೇ ಇರುತ್ತೆ, ಒಳಗಡೆ ಒಂದ್ಸಲ ಹೋದ್ಮೇಲೆ ಅದು ಸ್ಟೋರೇಜ್ ಬೇರೆ ತರ, ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಹಾಗಾಗಿ ನಾವು ತಿಂತಿರೋ ಶುಗರ್ ಆದ್ರೆ ಬಟ್ ಒಳಗಡೆ ಬಾಡಿನಲ್ಲಿ ಸ್ಟೋರ್ ಆಗ್ತಿರೋದು ಫ್ಯಾಟ್ ಆಗಿ ಸ್ಟೋರ್ ಆಗ್ತದೆ. ಸೊ ಅದು ಮೈನ್ ಸಮಸ್ಯೆ ಆಗ್ತದೆ ನಮ್ಗೆ. ನಾವಾಗ್ಲೇ ಹೇಳಿದಂಗೆ ಪಾಲಿಶ್ಡ್ ರೈಸ್, ಪಾಲಿಶ್ ಥಿಂಗ್ಸ್, ಎಲ್ಲಾದ್ರೂ ರಿಫೈನ್ಡ್ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲದೂ ಸಹ ಹಾನಿಕಾರಿ ಆಗ್ತದೆ. ನೆಕ್ಸ್ಟ್ ಬಂತು ಏನಂತ ಏನ್ ಸಮಸ್ಯೆ ನಮ್ಗೆ ಏನು ಕಾರಣ ಅಂತಂದ್ರೆ ಬೊಜ್ಜು ಅಥವಾ ಒಬೆಸಿಟಿ ಅಂತ ಹೇಳ್ತೀವಿ. ಈ ಪಿಕ್ಚರ್ ನೋಡಿದ್ರೆ ಗೊತ್ತಾಗ್ತದೆ, ಸಿಟಿಂಗ್ ಈಸ್ ಅ ನ್ಯೂ ಸ್ಮೋಕಿಂಗ್ ಅಂತ ನಮ್ಮಲ್ಲಿ ಒಂದು ಹೇಳ್ತಾರೆ. ಏನು ಮುಂಚೆ ಸ್ಮೋಕಿಂಗ್ ಏನ್ ಹೇಳ್ತಿದ್ರು, ಸುಮ್ನೆ ಕೂತಿರೋದು, ಓಡಾಡೋದು ಕಡಿಮೆ. ಚೆನ್ನಾಗಿ ಓಡಾಡ್ತೀರಾ ಸರ್ ಅಂದ್ರೆ, ಹ್ಞೂ ಸರ್ 5-6 ಕಿಲೋಮೀಟರ್ ಓಡ್ತೀವಿ ಸರ್, ಗಾಡಿ ಹಾಕೊಂಡು ಹೋಗ್ತೀವಿ ಸರ್ ಅಂತಾರೆ. ಗಾಡಿಗೆ ಓಡಾಡ್ತಾರೆ ಹೊರತು ಬಾಡಿ ಓಡಾಡಲ್ಲ. ಗಾಡಿ ಹಾಕೊಂಡು ಓಡೋದು ಅಷ್ಟೇ, ಎಲ್ಲಿಂದ ಎಲ್ಲಿಗಾರು ಹೋಗ್ಲಿ ಗಾಡಿ ಹಾಕೊಂಡು ಓಡಾಡೋದು. ಸೊ ನಾವು ಓಡಾಡೋದು ನಿಲ್ಸಿದೀವಿ, ಆಫೀಸಲ್ಲಿ ಕೂತಿರ್ತೀವಿ ಅಥವಾ ಮನೇಲೂ ಕೂತಿರ್ತೀವಿ, ಟಿವಿ ಮುಂದೆ ಕೂತಿರ್ತೀವಿ, ಕಂಪ್ಯೂಟರ್ ಮುಂದೆ ಕೂತಿರ್ತೀವಿ. ಸೊ ಬರೀ ಕೂತ್ಕೊಳ್ಳೋದೇ ಆಗೋಯ್ತು ನಮ್ ಲೈಫ್. ಸೊ ಹಾಗಾಗಿ ಅದರಿಂದ ಬರ್ತಕ್ಕಂಥ ಮೇನ್ ಸಮಸ್ಯೆ ಅಂತಂದ್ರೆ ಒಬೆಸಿಟಿ. ಬೊಜ್ಜು ಏನ್ ಬಂತು, ಅದರಿಂದ ಏನೇನ್ ಸಮಸ್ಯೆಗಳು ಆಗ್ಬೋದು, ಇದೆಲ್ಲ ಸಮಸ್ಯೆಗಳು ಆಗ್ಬೋದು. ಸೊ ನಮ್ಮ ಶರೀರದ ತೂಕ ಜಾಸ್ತಿ ಆಯ್ತು, ಬೊಜ್ಜು ಜಾಸ್ತಿ ಬಂತಂದ್ರೆ ಮೈನ್ ಬರ್ತಕ್ಕಂಥದ್ದು ಅವಾಗ್ಲೇ ಹೇಳ್ದಂಗೆ ಹಾರ್ಟ್ ಅಟ್ಯಾಕ್ ಅಂತೂ ಬಂದೇ ಬರುತ್ತೆ, ಅದ್ರ ಜೊತೆ ಬೇರೆ ಎಲ್ಲವೂ ಬರ್ಬೋದು. ಸ್ಟ್ರೋಕ್ ಆಗ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, BP ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಜಾಸ್ತಿ ಅಂದ್ರೆ ಮತ್ತೆ ಹಾರ್ಟ್ಗೆನೆ ಸಮಸ್ಯೆ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಓಡಾಡ್ಲಿಲ್ಲ, ನೆಕ್ಸ್ಟ್ ಮಂಡಿ ನೋವು ಬರ್ತದೆ. ತೂಕದ ದಪ್ಪ ಜಾಸ್ತಿ ಇರ್ತದೆ, ಆಮೇಲೆ ಬರ್ತಾರೆ ಮಂಡಿ ನೋವು ಕಮ್ಮಿ ಆಗ್ತಿಲ್ಲ. ಯಾಕೆ? ಆ ಶರೀರನ ಒತ್ತು ಮಂಡಿ ಏನಾಗ್ಬೇಕು, ಮಂಡಿ ಸೌದೆ ಸಾಗುತ್ತೆ, ಮಂಡಿ ನೋವು ಬಂದೇ ಬರುತ್ತೆ. ಮತ್ತೆ ಓಡಾಡ್ತಿಲ್ಲ ಅಂದ್ರೆ ಮಸಲ್ಸ್ ಸ್ಟ್ರೆಂಥನ್ ಆಗಲ್ಲ. ಸೊ ನಮ್ಮ ತೊಡೆ ಮಸಲ್ಸ್ ಸ್ಟ್ರೆಂತ್ ಆಗ್ಲಿಲ್ಲ ಅಂತಂದ್ರೆ ಎಲ್ಲ ಭಾರನು ಮಂಡಿ ಮೇಲೆ ಬೆಲೆ ಬೀಳುತ್ತೆ ಹೊರತು ಮಂಡಿ ನೋವು ಕಡಿಮೆ ಆಗೋದಿಲ್ಲ. ಸೊ ಶುಗರ್, ಪ್ರೆಗ್ನೆನ್ಸಿನಲ್ಲಿ ಒಬೇಸ್ ಇರ್ತಕ್ಕಂಥವ್ರಿಗೆ ಪ್ರೆಗ್ನೆನ್ಸಿ ತುಂಬಾ ಅದರದೇ ತರನಾದಂತ ಒಂದು ಸಮಸ್ಯೆಗಳು ಇರ್ತದೆ. ಹಾರ್ಟ್ ಬೀಟ್ ಅಲ್ಲಿ ವ್ಯತ್ಯಾಸ, ಮತ್ತೆ ಸ್ಲೀಪ್ ಎಪ್ನಿಯಾ ಅಂತ ಒಂದು ಹೊಸ ಸಮಸ್ಯೆ ಇದೆ. ಅದನ್ನು ತುಂಬಾನೇ ಎಲ್ಲರಿಗೂ ಕಾಮನ್ ಇರುತ್ತೆ. ಏನು ಎಲ್ಲಿ ಕೂತಿರ್ತಾರೋ ಅಲ್ಲೇ ತೋರಿಸೋದು,
ರಾತ್ರಿ ಗೊರಕೆ ಜಾಸ್ತಿ ಹೊಡೆಯೋದು, ಬೆಳಗ್ಗೆ ಎದ್ದಾಗ ಫ್ರೆಶ್ನೆಸ್ ಇರಲ್ಲ. ಇದು ಒಂದು ಕಾಮನ್ ಡಿಸಾರ್ಡರ್, ನಾವು ಐಡೆಂಟಿಫೈ ಮಾಡಲ್ಲ. ಅದನ್ನ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಸೊ ಲಿವರ್ ಮೇಲೆ ಸಮಸ್ಯೆ ಆಗ್ತದೆ. ಆಲ್ಕೋಹಾಲ್ ತಗೊಂಡೇನೆ ಲಿವರ್ ಸಮಸ್ಯೆ ಆಗ್ಬೇಕು ಅಂತ ಇಲ್ಲ. ಬೊಜ್ಜು ಜಾಸ್ತಿ ಇದ್ದು ಸಹ ಲಿವರ್ ಅಲ್ಲಿ ಸಮಸ್ಯೆ ಆಗ್ತದೆ. ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಫ್ಯಾಟಿ ಲಿವರ್ ಮುಂದೆ ಹೋಗ್ತಾ ಹೋಗ್ತಾ ಅದು ಲಿವರ್ ಸಿರೋಸಿಸ್ ಅಂತ ಹೇಳ್ತೀವಿ. ಸೊ ಬೊಜ್ಜು ಜಾಸ್ತಿ ಆಗೋದ್ರಿಂದ ಈ ತರ ಎಲ್ಲಾ ಸಮಸ್ಯೆಗಳು ನಮ್ಗೆ ಬರ್ತಕ್ಕಂಥದ್ದು. ಸೊ ಇನ್ನೊಂದು, ಈಗ ಲಾಸ್ಟ್ 15 ದಿನದಲ್ಲಿ ಬಂದು ಎಲ್ಲರೂ ಕೇಳೋದು ಒಂದೇನೆ, ಸರ್ ಕೋವಿಡ್ ವ್ಯಾಕ್ಸಿನ್ ಇಂದ ನನ್ಗೆ ಹಾರ್ಟ್ ಅಟ್ಯಾಕ್ ಇದೆ, ಹಾರ್ಟಿನ ಸಮಸ್ಯೆ ಆಗ್ತಿದ್ಯಾ, ಕೋವಿಡ್ ವ್ಯಾಕ್ಸಿನ್ ಇಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದ್ಯಾ ಏನು ಅಂತ ಎಲ್ಲರೂ ಕೇಳ್ತಾರೆ. ಸೊ ಅದು ಆಲ್ರೆಡಿ ಎಲ್ಲ ಸ್ಟಡೀಸ್ ಆಗೋಗಿದೆ ಅದರಲ್ಲಿ. ಸೊ ಏನದ್ರಿಂದ ಸಮಸ್ಯೆ, ಕೋವಿಡ್ ಇನ್ಫೆಕ್ಷನ್ ಆದಾಗ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಇತ್ತು. ಏನಕ್ಕೆ, ಬ್ಲಡ್ ಕ್ಲಾಟ್ ಜಾಸ್ತಿ ಆಗ್ತಾ ಇತ್ತು. ಅದು ಅಕ್ಯೂಟ್ ಇನ್ಫೆಕ್ಷನ್, ಅಂದ್ರೆ ನಿಮ್ಗೆ ಕೋವಿಡ್ ಇನ್ಫೆಕ್ಷನ್ ಆದಾಗ ಮಾತ್ರ. ಕೋವಿಡ್ ವ್ಯಾಕ್ಸಿನ್ ಹಾಕಿದ್ಮೇಲೆ ಯಾರಿಗೂ ಸಹ ಅದರಿಂದ ಹಾರ್ಟಿನ ಸಮಸ್ಯೆಗಳು ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಇಲ್ಲ ಅಂತ ICMR, ನಮ್ದು ಏನ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಹೇಳಿದೆ, ಅದು ಒಂದು ಸ್ಟಡಿ ಮಾಡಿನೇ ನಮ್ಗೆ ಹೇಳಿದೆ. ಸೊ ಹಾಗಾಗಿ ಯಾರೂ ಸಹ ನಮ್ ಕೋವಿಡ್ ವ್ಯಾಕ್ಸಿನ್ ಹಾಕೊಂಡೆ ಅದರಿಂದ ನಮ್ಗೆ ಹಾರ್ಟಿನ ಸಮಸ್ಯೆ ಆಗ್ತಿದೆ, ಅದರಿಂದ ಬೇರೆ ಏನೋ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ನಾವು ತಮ್ಮ ತಲೆಯಿಂದ ತೆಗೆದಾಕ್ಬೇಕಾಗತ್ತೆ. ನಾವು ಮಾಡ್ತಿರೋ ಅಭ್ಯಾಸಗಳಿಂದ ಆಗ್ತಿದೆ ಹೊರತು ಕೋವಿಡ್ ವ್ಯಾಕ್ಸಿನ್ ಇಂದ ಅಲ್ಲ ಅನ್ನೋದನ್ನ ನಾವು ಈ ಮುಖಾಂತರ ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟ ಆಗ್ತದೆ. ಸೊ ಕೋವಿಡ್ ಇನ್ಫೆಕ್ಷನ್ ಇಂದ ಹಾರ್ಟಿನ ಸಮಸ್ಯೆ ಆಗುತ್ತೆ, ಬಟ್ ಕೋವಿಡ್ ವ್ಯಾಕ್ಸಿನ್ ಇಂದ ಹಾರ್ಟಿನ ಸಮಸ್ಯೆ ಅಲ್ಲ. ಸೊ ಈಗ ನೋಡಿದ್ರೆ ನಾವು ಏನೇನ್ ಕಾರಣ ಇರ್ಬೋದು, ಅದ್ರ ಬೇರೆ ಬೇರೆ ಪ್ರೆಸೆಂಟೇಷನ್ಗಳು ಏನೇನ್ ಇರ್ಬೋದು ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಹಾರ್ಟ್ ಅಟ್ಯಾಕ್ ಆಗಿದೆ, ಇದು ಬಹುಮುಖ್ಯವಾದಂಥದ್ದು. ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಯಾರು ಹೇಳ್ತಾರೆ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅದು ಸಿಂಪ್ಟಮ್ಸ್ ಏನು ಅಂತ. ಸೊ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಎದೆ ನೋವು ಬರುತ್ತೆ ಅಂತ. ಸೊ ಅದ್ರ ಬಗ್ಗೆನೇ ಮೊದಲು ಮಾತಾಡ್ತೀನಿ, ಮಿಕ್ಕಿದ ನೆಕ್ಸ್ಟ್. ಎದೆ ನೋವು ಯಾವ ಜಾಗದಲ್ಲಿ ಬರಬೇಕು, ಯಾವ ರೀತಿಲಿ ಬರಬೇಕು, ನಾವು ಅಂದ್ಕೊಂಡಂಗೆ ಇರುತ್ತಾ, ಇಲ್ಲ. ಇದೇ ನಾವು ಎಲ್ಲಾರು ಮಿಸ್ಕನ್ಸೆಪ್ಷನ್, ಮತ್ತೆ ತುಂಬಾ ಜನ ಲೇಟ್ ಆಗಿ ಬರ್ಲಿಕ್ಕೂ ಮೇನ್ ಕಾರಣ ಇದೇನೆ. ಸೊ ನಾವ್ ಯಾವ ತರ ಹೇಳ್ತೀವಿ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಹಿಂಗೆ ಎದೆ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಕೈ ಹಿಡ್ಕೊಂಡು ಇದು ಪೂರ್ತಿ ನೋವು ಬರ್ತಿದೆ ಅಂದ್ರೆ 90% ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ತರಕೇನೆ ಇರ್ತದೆ. ಸೊ ಇಲ್ಲ ಎಲ್ಲೋ ಇಲ್ಲೊಂದು ಪಾಯಿಂಟ್ ಅಲ್ಲಿ ಬರ್ತಿದೆ, ಇಲ್ಲೊಂದು ಚುಚ್ಚದಂಗ ಆಗ್ತಿದೆ, ಒಂದ್ಸಲ ಕರೆಂಟ್ ಹೊಡೆದಂಗ ಆಗುತ್ತೆ, ಒಂದ್ ಕಳಿಕ್ ಅಂದಂಗ ಆಗುತ್ತೆ, ಏನೋ ಹಿಂಗ ಆಗೋಗ್ತಿದೆ ಅಂದ್ರೆ ಅದು 99% ಹಾರ್ಟ್ ಅಟ್ಯಾಕ್ ಅಲ್ಲ. ಸೊ ಅದು ಬಲಗಡೆನೂ ಬರ್ಬೋದು, ಎಡಗಡೆನೂ ಬರ್ಬೋದು, ಬೆನ್ನಿಂದೆ ಬರ್ಬೋದು, ಎರಡು ಭುಜ ಬರ್ಬೋದು, ಕುತ್ತಿಗೆಯಲ್ಲಿ ಬರ್ಬೋದು, ಮತ್ತೆ ನಮ್ಮ ದವಡೆಗಳಲ್ಲೂ ಬರ್ಬೋದು. ಸೊ ಎಲ್ಲಿಂದ ನಾವು ಹೇಳ್ತೀವಿ ಅಂತಂದ್ರೆ, ಬಾಯಿಂದ ಒಕ್ಲ ಸೊಂಬೆಲಿಕಸ್ ಅಂತ ಹೇಳ್ತೀವಿ, ಇಲ್ಲಿಂದ ಇಲ್ಲಿ ಎಲ್ಲಿ ಬೇಕಾದ್ರೂ ಸಹ ನಮ್ಗೆ ನೋವು ಬರ್ಬೋದು, ಅದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಬೇರೆ ಕಾರಣಗಳನ್ನು ಇರ್ತದೆ, ಬಟ್ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗಿದ್ರೆ ನಾವು ಅದನ್ನ ತಿಳ್ಕೊಬೇಕಾಗ್ತದೆ. ಅದನ್ನ ಹೆಂಗೆ ಡಿಸೈಡ್ ಮಾಡೋದು, ನೀವೇ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಒಂದು ನಾನು ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದಂದ್ರೆ ಎಲ್ಲಾರು ಹೇಳೋದು ಅಂದ್ರೆ ಗ್ಯಾಸ್ಟ್ರಿಕ್. ಸೊ ಏನಾದ್ರೂ ಸಹ ಗ್ಯಾಸ್ಟ್ರಿಕ್, ತಲೆನೋವು ಬಂದ್ರು ಗ್ಯಾಸ್ಟ್ರಿಕ್, ಬೆನ್ನೋವು ಬಂದ್ರು ಗ್ಯಾಸ್ಟ್ರಿಕ್, ಕಾಲ್ ನೋವು ಬಂದ್ರು ಗ್ಯಾಸ್ಟ್ರಿಕ್. ಸೊ ನಾವು ಈ ಒಂದು ಇವತ್ತು ಕಾರ್ಯಕ್ರಮದಲ್ಲಿ ಬಂದಿರೋರು ಆ ಗ್ಯಾಸ್ಟ್ರಿಕ್ ಅನ್ನೋ ಪದನ ನಿಮ್ ತಲೆಯಿಂದ ತೆಗೆದಾಕ್ಬಿಟ್ರೆ ನಾನು ಇದನ್ನ ಮಾಡಿದ್ಕು ಸಾರ್ಥಕ ಆಗತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ 50% ಹಾರ್ಟ್ ಅಟ್ಯಾಕ್ ಆಗಿ ಬಂದಿರತಕ್ಕಂಥ ಜನ ಏನಾಗಿದೆ ಅಂತ ಕೇಳಿದ್ರೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರೆ. ECG ನೋಡಿದೀವಿ, ಎಕೋ ಟೆಸ್ಟ್ ಮಾಡಿದೀವಿ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂದ್ರು ಇಲ್ಲ ಸರ್ ಗ್ಯಾಸ್ಟ್ರಿಕ್ ಆಗಿದೆ ನಮ್ಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಷ್ಟೋ ಜನ ರಾತ್ರಿ ಎದೆ ಉರಿ ಬಂದಿರುತ್ತೆ, ಬಿಸಿನೀರು ಕುಡಿದಿರ್ತಾರೆ, ನಿಂಬೆಹಣ್ಣು ಹಾಕೊಂಡು ಏನೋ ಕುಡಿತಾರೆ, ಈನೋ ತರಿಸ್ಕೊಂಡು ಕುಡಿತಾರೆ, ಕೋಲ್ಡ್ ಡ್ರಿಂಕ್ಸ್ ತರಿಸ್ಕೊಂಡು ಕುಡಿತಾರೆ, ಏನಾಗಿದೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ. ಸೊ ಬರೋದು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಗಾಡಿ ಡ್ಯಾಮೇಜ್ ಆಗೋಗಿರ್ತದೆ, ಸಮಸ್ಯೆ ಆಗ್ತದೆ. ಸೊ ಮೊದಲು ನಿಮ್ ತಲೆಯಿಂದ ತೆಗಿಬೇಕಾಗಿದ್ದು ಗ್ಯಾಸ್ಟ್ರಿಕ್ ಅನ್ನೋ ಪದನ. ಗ್ಯಾಸ್ಟ್ರೈಟಿಸ್ ಅನ್ನೋದನ್ನ ಯಾರು ಹೇಳ್ಬೇಕು, ಡಾಕ್ಟರ್ ಹೇಳ್ಬೇಕು. ನೀವು ಹೋಗಿ ನಮ್ಗೆ ಈ ತರ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಡಾಕ್ಟರ್ ಡಯಾಗ್ನೋಸ್ ಮಾಡ್ಬೇಕು, ಇದು ಗ್ಯಾಸ್ಟ್ರಿಕ್ ಅಥವಾ ಬೇರೆ ಸಮಸ್ಯೆನೋ ಅಂತ. ಸೊ ಈ ಪಿಕ್ಚರ್ ತೋರಿಸ್ತಾ ಇದೀನಿ, ನಾನು ಹೇಳ್ದಂಗೆ ಹೃದಯದ ಮಧ್ಯಭಾಗ, ಬಲಭಾಗ, ಎಡಭಾಗ, ಬೆನ್ನು ಹಿಂದೆ, ಮೇನ್ ಕುತ್ತಿಗೆ, ಯಾರಿಗೆ ನಡೆದಾಗ ಓಡಾಡಿದಾಗ ಈ ಭಾಗಗಳಲ್ಲಿ ನೋವು ಬರ್ತದೆ, ಮತ್ತೆ ಎಡಗೈನ ಭುಜ. ಸೊ ಸ್ವಲ್ಪ ನಾರ್ಮಲ್ ಆಗಿ ವಾಕಿಂಗ್ ಹೋಗ್ತಾ ಇದೆ, ನಾರ್ಮಲ್ ಆಗಿ ತೋಟಕ್ಕೆ ಹೋಗಿ ಬರ್ತಿದೆ, ಇತ್ತೀಚೆಗೆ ಯಾಕೋ ಹೋಗಕ್ಕೆ ಆಗ್ತಿಲ್ಲ, ಸ್ವಲ್ಪ ದೂರ ನಡೆದ್ರು ಒಂದು 5 ನಿಮಿಷ ಸುಧಾರಿಸ್ಕೋಬೇಕು ಅನಿಸ್ತಿದೆ ಅಂದ್ರೆ ಅದು ಹಾರ್ಟಿನ ಸಮಸ್ಯೆ ಆಗ್ತದೆ, ವೈದ್ಯರನ್ನ ಕಾಣ್ಬೇಕಾಗ್ತದೆ. ಸ್ಪೆಷಲಿ ನಮ್ಮ ಏನ್ ಜಾ ಲೈನ್ ಅಂತ ಹೇಳ್ತೀವಿ, ನಮ್ಮ ಈ ದವಡೆ ಏನಿದೆ, ನಡೆದಾಗ ಓಡಾಡಿದಾಗ ಇಲ್ಲಿ ನೋವು ಬಂತಂದ್ರೆ ಅದು ಹಾರ್ಟಿನ ಸಮಸ್ಯೆ ಆಗಿರುತ್ತೆ. ಎಷ್ಟೋ ಜನ ಅಲ್ಲಿ ಕಿಡ್ಸಕ್ ಹೋಗಿರ್ತಾರೆ, ಅಲ್ಲಿ ನೋವು ಬಂದ್ಬಿಟ್ಟಿದೆ ಅಂತ, ಎಷ್ಟೋ ಜನ ಕಿವಿಗೆ ಹೋಗಿರ್ತಾರೆ. ಸೊ ಇದನ್ನು ಸಹ ಹಾರ್ಟಿನ ಸಮಸ್ಯೆ. ಸೊ ನೀವು ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗಲ್ಲ, ಯಾವುದೇ ಸಮಸ್ಯೆ ಬಂದ್ರು ಡಾಕ್ಟರ್ ಹತ್ರ ಬಂದ್ರೆ ಅವ್ರು ನೋಡ್ಬಿಟ್ಟು ಇದು ಹಾರ್ಟ್ ಇಂದ ಅಲ್ವ ಅಂತದನ್ನ ಅವ್ರು ಹೇಳ್ಬೇಕಾಗ್ತದೆ. ಸೊ ಈ ಒಂದು ಪಿಕ್ಚರ್ ಜ್ಞಾಪಕ ಇರ್ಬೋದು, ಎದೆ ನೋವು ಎಲ್ ಬೇಕಾದ್ರೂ ಬರ್ಬೋದು, ಒಂದೇ ಕಡೆ ಬರ್ಬೇಕು, ಹೀಗೆ ಬರ್ಬೇಕು ಅಂತ ಇಲ್ಲ, ನೋವು ಬರ್ಬೇಕು ಅಂತ ಇಲ್ಲ. ಎದೆ ಉರಿ ಅಂತ ಏನ್ ಬರ್ತದೆ ಅದನ್ನು ಸಹ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಎದೆ ಉರಿ ಗ್ಯಾಸ್ಟ್ರಿಕ್ ಅಲ್ಲೂ ಬರ್ಬೋದು, ಹಾರ್ಟ್ ಅಟ್ಯಾಕ್ ಅಲ್ಲೂ ಬರ್ಬೋದು. ಎದೆ ಉರಿ ಬಂದಿದೆ ಗ್ಯಾಸ್ಟ್ರಿಕ್ ಅಂದ್ಕೊಂಡು ನೀವು ಮನೇಲಿ ಕೂತ್ಕೊಂಡ್ರೆ ತಪ್ಪಾಗುತ್ತೆ. ನಾವ್ ಹೇಳ್ಬೇಕು ಇದು ಗ್ಯಾಸ್ಟ್ರಿಕ್ ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ. ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್, ಯಾರಿಗೆ ನಡೆದಾಗ ಓಡಾಡಿದಾಗ ಎದೆ ಉರಿ ಬರ್ತದೆ ಅವರು ಹಾರ್ಟಿನ ತಪಾಸಣೆನ ಮಾಡಿಸ್ಕೋಬೇಕಾಗ್ತದೆ, ಅದು ಗ್ಯಾಸ್ಟ್ರಿಕ್ ಅಲ್ಲ. ಸೊ ಎಲ್ ಬೇಕಾದ್ರೂ ಬರ್ಬೋದು ನೋವು ಅದಕ್ಕೆ.
ಸೊ ನೆಕ್ಸ್ಟ್ ಸಿಂಪ್ಟಮ್ಸ್ ಬೇರೆ ಬೇರೆ ಏನಿದೆ ಸಿಂಪ್ಟಮ್ಸ್ ಅಂತಂದ್ರೆ, ಜೀರ್ಣ ಆಗಿಲ್ಲ, ಹೊಟ್ಟೆ ಒಂಥರ ಉಬ್ರಿಸ್ಕೊಂಡಂಗ ಆಗಿದೆ, ನೆಕ್ಸ್ಟ್ ಹೊಟ್ಟೆ ನೋವು ಬರ್ತಿದೆ, ನೆಕ್ಸ್ಟ್ ಸಡನ್ ಆಗಿ ಹಾರ್ಟ್ ಬೀಟ್ ಅಲ್ಲಿ ವೇರಿಯೇಷನ್ ಆಗ್ತಿದೆ, ನನಗೆ ಅವಾಗ್ಲೇ ಹೇಳ್ದಂಗೆ ತುಂಬಾ ಬೆವರು ಬರ್ತಿದೆ, ತಲೆ ಸುತ್ತ ಬಂದು ಬಿದೋಗೋದು, ಮತ್ತೆ ಅಥವಾ ವಾಂತಿ ಆಗ್ತಕ್ಕಂಥದ್ದು, ಬೆನ್ನಿಂದ ಬರ್ತಕ್ಕಂಥದ್ದು, ಇವೆಲ್ಲ ಉಸಿರಾಡೋದಕ್ಕೆ ಕಷ್ಟ ಆಗೋದು, ತುಂಬಾ ಸುಸ್ತು, ಇವೆಲ್ಲವೂ ಸಹ ಹಾರ್ಟಿನ ಸಮಸ್ಯೆ ಆಗಿರ್ಬೋದು. ಸೊ ಅದಕ್ಕೆ ಟ್ರೀಟ್ಮೆಂಟ್ ಏನಪ್ಪಾ? ನೆಕ್ಸ್ಟ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಸ್ಲೈಡ್ ನಾನು ತೋರಿಸ್ಬೇಕಂತ, ಟೈಮ್ ಈಸ್ ಮಸಲ್ ಅಂತ ಹೇಳ್ತೀವಿ ನಾವು. ಏನಕ್ಕೆ ಅಂತಂದ್ರೆ, ಯಾವಾಗ ನಿಮ್ಗೆ ಎದೆ ನೋವು ಶುರುವಾಗುತ್ತೋ ಆವಾಗ ನಿಮ್ಮ ಗಡಿಯಾರ ಶುರುವಾಗ್ತದೆ. ಅಂದ್ರೆ ಕರೆಕ್ಟ್ ಟೈಮ್ಗೆ ನಾವು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ ನಾವು ಸಾವಿನ ಹತ್ರಕ್ಕೆ ಹೋಗ್ತೀವಿ ಹೊರತು ವಾಪಸ್ ಬರೋದಿಲ್ಲ. ಸೊ ಒಂದೊಂದು ನಿಮಿಷನೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮೊದಲನೇ 1 ಅವರ್ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ನೆಕ್ಸ್ಟ್ 3 ಅವರ್ಸ್, 6 ಅವರ್ಸ್, 12 ಅವರ್ಸ್ ಅಂತ ಹೇಳ್ತೀವಿ. ಈ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಆಗ್ತಕ್ಕಂಥ ಡ್ಯಾಮೇಜ್ ನಾವು ತಡಿಬಹುದು. ಲೇಟ್ ಆದಂಗೆ ಹಾರ್ಟ್ ಪರ್ಮನೆಂಟ್ ಡ್ಯಾಮೇಜ್ ಆಗ್ತದೆ, ಮತ್ತೆ ಮುಂದೆ ಇರ್ತಕ್ಕಂಥ ಲೈಫ್ ನಲ್ಲಿ ಅದರದೇ ಆದಂತಹ ಸಮಸ್ಯೆಗಳು ಬರ್ತದೆ. ಸೊ ನಮ್ಮ ಗೋಲ್ ಏನಂದ್ರೆ, ಅವ್ರಿಗೆ ನೋವು ಬಂದು ಆಸ್ಪತ್ರೆಗೆ ಬಂದ್ಮೇಲೆ ವಿತಿನ್ 45 ಮಿನಿಟ್ಸ್ ನಾವೇನ್ ಮಾಡ್ತೀವಿ, ಅವ್ರಿಗೆ ಎಂಜಿಯೋಗ್ರಾಮ್ ಮಾಡಿ ಆ ಬ್ಲಾಕೇಜ್ ಎಲ್ಲಿ ಇರ್ತದೆ ಬ್ಲಾಕ್ ನ ಕ್ಲಿಯರ್ ಮಾಡಿ ಒಂದು ಸ್ಟೆಂಟ್ ಹಾಕಿ ಆ ಬ್ಲಡ್ ಫ್ಲೋ ಹರಿಯಕ್ಕೆ ಶುರು ಮಾಡಿದ್ರೆ 90 to 95% ಆಫ್ ಜನ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ತದೆ ಅವರು ಚೆನ್ನಾಗಿ ಮನೆಗೆ ಹೋಗ್ಬೋದು. ಒಂದು 5 ರಿಂದ 10% ರಿಸ್ಕ್ ಇದ್ದೇ ಇರುತ್ತೆ. ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಚೆನ್ನಾಗಿ ಆಗ್ತಕ್ಕಂಥ ಪಾಸಿಬಿಲಿಟಿ 95% ಇರ್ತದೆ. ಸೊ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಸೊ ಇದೆಲ್ಲ ನಾವು ಏನಕ್ಕಾಯ್ತು, ಹೇಗಾಯ್ತು, ಎಲ್ಲ ಆಯ್ತು. ಈಗ ಅದು ಆಗ್ದಂಗಿರೋದಕ್ಕೆ ಏನ್ ಮಾಡ್ಬೇಕು, ನಾವು ಬರ್ದಂಗಿರೋದಕ್ಕೆ ಏನ್ ಮಾಡ್ಬೇಕು? ಎಷ್ಟೆಲ್ಲ ಆಗೋಯ್ತು ಸರ್, ಆಗಿರೋರ್ಗೆ ಆಗೋಯ್ತು, ನಾವು ಆಗ್ದಲೇ ಇರೋರ್ಗೆ ಏನ್ ಮಾಡ್ಬೇಕು ನಾವು ಅಂದ್ರೆ, ಆಗ್ದಲೇ ಇರೋ ತರ ನಾವು ನೋಡ್ಕೋಬೇಕು. ಹೇಗ್ ನೋಡ್ಕೊಳ್ಳೋದು ನೋಡಿ, ಫಸ್ಟ್ ಇಂಪಾರ್ಟೆಂಟ್ ಸ್ಮೋಕಿಂಗ್ ನ ಸ್ಟಾಪ್ ಮಾಡ್ಬೇಕಾಗ್ತದೆ, ಒಳ್ಳೆ ಫುಡ್ ನ ತಗೋಬೇಕಾಗ್ತದೆ, ತೋರಿಸ್ತೀನಿ. ನೆಕ್ಸ್ಟ್ ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕಾಗುತ್ತೆ, ಎಕ್ಸರ್ಸೈಸ್ ಮಾಡ್ಬೇಕಾಗ್ತದೆ. ಸೊ ನಮ್ಮ ವೆಯ್ಟ್ ನ ನಾವು ಕಂಟ್ರೋಲ್ ಇಟ್ಕೋಬೇಕು, ಶುಗರ್ ನ ಕಂಟ್ರೋಲ್ ಇಟ್ಕೋಬೇಕು, ಸ್ಟ್ರೆಸ್ ನ ಕಡಿಮೆ ಮಾಡ್ಕೋಬೇಕು, ಆಲ್ಕೋಹಾಲ್ ಕನ್ಸಂಪ್ಷನ್ ಸ್ಟಾಪ್ ಮಾಡ್ಬೇಕು, ಒಳ್ಳೆ ನಿದ್ದೆ ಮಾಡ್ಬೇಕು, BP ಕಂಟ್ರೋಲ್ ಮಾಡ್ಕೋಬೇಕು. ತುಂಬಾ ಇವೆಲ್ಲ ಏನು ಆಗ್ದಲೇ ಇರ್ತಕ್ಕಂಥದ್ದಲ್ಲ, ಎಲ್ಲಾರ್ಗೂ ಗೊತ್ತಿರೋದೇನೆ. ಬಟ್ ಏನು ನಾವು ಮಾಡೋದಿಲ್ಲ, ಹೇಳೋದಕ್ಕೇನೆ ಎಲ್ಲಾರು ಹೇಳ್ತೀವಿ, ಬಟ್ ನಾವು ಅದನ್ನ ರೂಢಿಸ್ಕೋಬೇಕಷ್ಟೇ. ಸೊ ಐ ವಾಂಟ್ ಯು ಟು ಸ್ಟಾಪ್ ಸ್ಮೋಕಿಂಗ್. ಸೊ ಇವತ್ತು ಬಂದು ಮಾತಾಡ್ತಿರೋದು ಎರಡನೇ ಉದ್ದೇಶ, ಗ್ಯಾಸ್ಟ್ರಿಕ್ ಒಂದ್ ಬಿಡಿ ಅಂತಂದ್ರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾರಾದ್ರೂ ಸ್ಮೋಕ್ ಮಾಡ್ತಿದ್ರೆ ದಯವಿಟ್ಟು ಇವತ್ತು ಸ್ಟಾಪ್ ಮಾಡ್ಬೇಕು. ಯಾಕೆ ಸರ್ ಸ್ಟಾಪ್ ಮಾಡ್ಬೇಕು? ಇವತ್ತು ನೀವು ಸ್ಟಾಪ್ ಮಾಡಿದ್ರೆ ಇನ್ನು 2 ವರ್ಷ ಬೇಕು ನಿಮ್ಮ ರಿಸ್ಕ್ 50% ಕಡಿಮೆ ಆಗೋದಕ್ಕೆ. ಇವತ್ತು ಸ್ಟಾಪ್ ಮಾಡ್ತಿಲ್ಲ ನಾಳೆ ಎಲ್ಲ ನೀವು ಪ್ಯೂರಿಫೈ ಆಗ್ಬಿಡೋದಿಲ್ಲ. ಸೊ ಇವತ್ತು ಸ್ಟಾಪ್ ಮಾಡಿದ್ರೆ ನಿಮ್ಮಲ್ಲಿ ಏನ್ ಎಫೆಕ್ಟ್ ಆಗಿದೆ ಅದು ನಿಮಗೆ 50% ಆ ರಿಸ್ಕ್ ಹಾರ್ಟ್ ಅಟ್ಯಾಕ್ ನ ಕಡಿಮೆ ಮಾಡ್ಲಿಕ್ಕೆ 2 years ಬೇಕಾಗ್ತದೆ. ಅದು ಸ್ಮೋಕ್ ಮಾಡ್ದಲೇ ಇರೋರ್ಗು ನಿಮ್ಗೂ ಈಕ್ವಲ್ ಆಗ್ಬೇಕು ಅಂದ್ರೆ 5 years ವರೆಗೂ ವೆಯ್ಟ್ ಮಾಡ್ಬೇಕಾಗುತ್ತೆ. ನೀವು ಎಷ್ಟು ಲೇಟ್ ಮಾಡ್ತಿರೋ ಅಷ್ಟು 5 years ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಹೊರತು ಅದನ್ನೇನು ವಯಸ್ಸು ಹಿಂದೂ ಕೊಡಲ್ಲ, ಮುಂದಕ್ಕೆ ಓಡ್ತಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ನಾವು ಇವತ್ತೇನೆ ಸ್ಮೋಕಿಂಗ್ ನ ಸ್ಟಾಪ್ ಮಾಡ್ಬೇಕಾಗ್ತದೆ. ಸೊ ಯಾಕೆ ಸ್ಟಾಪ್ ಮಾಡ್ಬೇಕು? ನಾವು ಆಗ್ಲೇನೆ ನೋಡಿದ್ವಿ ಏನೇನಾಗುತ್ತೆ ಸ್ಮೋಕಿಂಗ್ ಇಲ್ಲ ಅಂತ. ಸೊ ನಮ್ಗೆ ಗೊತ್ತಿರ್ಬೇಕದು. ಹೆಂಗೆ ಸರ್ ಮೋಟಿವೇಶನ್ ಬರಲ್ಲ, ನಿಧಾನಕ್ಕೆ ಸ್ಟಾಪ್ ಮಾಡ್ತೀನಿ, ಒಂದೊಂದೇ ಕಮ್ಮಿ ಮಾಡ್ಕೊಂತೀನಿ, ಒಂದೇ ಸಲ ಬಿಟ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂದ್ರೆ, ಯಾರು ನಿಧಾನಕ್ಕೆ ಬಿಡ್ತೀವಿ ಅಂತಂದ್ರೆ ಅವ್ರು ಯಾವತ್ತೂ ಬಿಡೋದಿಲ್ಲ. ಇವತ್ತು ಬಿಡ್ಬೇಕಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕು, ಮುಗ್ದೋಗ್ಬೇಕು ಅದ್ರ ಕತೆ. ಸೊ ಹಾಗಾಗಿ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕು. ಅದಕ್ಕೆ ಒಂದು ಸಪೋರ್ಟ್ ಇರಬೇಕು. ಜನರಲಿ ಏನಾಗ್ತದೆ, ಎಷ್ಟೊಂದು ಜನ ನಿಕೋಟಿನ್ ಅನ್ನೋದೇನಿದೆ ಇಟ್ಸ್ ಅನ್ ಅಡಿಕ್ಷನ್, ಅಂದ್ರೆ ಅಡಿಕ್ಟಿವ್ ಆಗ್ಬಿಡುತ್ತೆ. ಅಂದ್ರೆ ಮನಸ್ಸು ಯಾವಾಗ್ಲೂ ಕೇಳ್ತಾ ಇರುತ್ತೆ ನಾನು ಸ್ಮೋಕ್ ಬೇಕು ಅಂತ. ಯಾಕೆಂದ್ರೆ ಅದಕ್ಕದು ಹೊಂದ್ಕೊಂಡ್ಬಿಟ್ಟಿರುತ್ತೆ, ನಿಕೋಟಿನ್ ಸ್ವಭಾವನೇ ಅದು. ಸೊ ಅದನ್ನ ನಾವು ಬ್ರೇಕ್ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾವು ಸೊಸೈಟಿದು ಸಹಾಯ ಬೇಕಾಗ್ತದೆ, ಫ್ಯಾಮಿಲಿ ಸಹಾಯ ಬೇಕಾಗ್ತದೆ. ಏನೋ ಒಂದು ಒಳ್ಳೆ ದಿನ ಇಟ್ಕೊಳ್ಳಿ, ಮಗನ್ ಬರ್ಡೇನೋ, ಮಗಳು ಬರ್ಡೇನೋ, ಫಾದರ್ ಬರ್ಡೇನೋ, ನಿಮ್ದು ಆನಿವರ್ಸರಿನೋ, ಏನೋ ಒಂದು ಇವತ್ತಿಂದ ಬಿಟ್ಬಿಡ್ತೀನಪ್ಪ, ಸೊ ಅಥವಾ ಇವತ್ತೇ ಒಳ್ಳೆ ದಿನ ಅಂದ್ಕೊಳ್ಳಿ. ಸೊ ಅವ್ರು ಹೋಗಿರೋದ್ರಿಂದ ಬೇರೆಯವ್ರಿಗೆ ಅನುಕೂಲ ಆದ್ರೆ ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅಂತ ನಾವು ಅಂದ್ಕೋಬೇಕಾಗ್ತದೆ. ಸೊ ಅದನ್ನ ಸ್ಟಾಪ್ ಮಾಡ್ಬೇಕಾಗ್ತದೆ. ಸೊ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ. ಸರ್ ನಮ್ಮ ಫ್ರೆಂಡ್ಸ್ ಇರ್ತಾರೆ ಸರ್, ನಾನೇನ್ ಸೇದಲ್ಲ, ಅವ್ನ ಪಕ್ಕದಲ್ಲಿ ನಾನು ನಿಂತಿರ್ತೀನಿ ಅಂದ್ರೆ ಅವನು 20% ಅಂದ್ರೆ ನೀವು 10%. ಸೊ ನೀವು ಸಹ ಆ ಸ್ಮೋಕ್ ನ ಇನ್ಹೇಲ್ ಮಾಡ್ತಿರ್ತೀರಾ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇಂದಲೂ ಸಹ ಹಾರ್ಟ್ ಅಟ್ಯಾಕ್ ಬರ್ತಕ್ಕಂಥ ರಿಸ್ಕ್ ಜಾಸ್ತಿ ಇರುತ್ತೆ. ನೀವು ಸೇದಬಾರ್ದು, ನೀವು ಫ್ರೆಂಡ್ಸ್ ಸೇದೋದಕ್ಕೆ ಬಿಡಬಾರ್ದು. ಅವಾಗ್ಲೇನೆ ಇಬ್ರು ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಎಕ್ಸರ್ಸೈಸ್ ಮಾಡ್ಬೇಕಾಗುತ್ತೆ ದೈನಂದಿನವಾಗಿ. ಇದು ಒಂದಿನ 2 ದಿನ ಮಾಡೋದಲ್ಲ. ಎಲ್ಲೋ ನೋಡ್ದೆ, ಯಾರೋ ಹೇಳಿದ್ರು, ಯೂಟ್ಯೂಬ್ ಅಲ್ಲಿ ನೋಡ್ದೆ, ಅದ್ ಮಾಡ್ದೆ, 1 ವಾರ ಓಡ್ದೆ, 1 ವಾರ ಜಿಮ್ಗೆ ಹೋದೆ, 15 ದಿನ ಜಿಮ್ಗೆ ಹೋದೆ, ನಿಲ್ಲಿಸ್ಬಿಟ್ಟೆ, ಮುಗ್ದೋಯ್ತು ಕತೆ ಅಷ್ಟೇ ಇಲ್ಲ. ಸೊ ನಾವು ನಿಯಮಿತವಾಗಿ ಸ್ಟಡಿನೇ ಇಡುತ್ತೆ, ಯಾರು ನಾವು ವೆಯ್ಟ್ ಲಾಸ್ 1 ತಿಂಗಳಲ್ಲಿ 5 kg ಕಡಿಮೆ ಮಾಡಿದೆ ಅಥವಾ 2 ತಿಂಗಳಲ್ಲಿ 4 kg ಕಡಿಮೆ ಮಾಡಿದ್ರೆ ವರ್ಷ ಆದ್ಮೇಲೆ 10 kg ಜಾಸ್ತಿ ಆಗಿರ್ತಾವೆ. ಸೊ ನಾವು ನಿಯಮಿತವಾಗಿ ನಾವು ಬ್ರಷ್ ಹೆಂಗ್ ಮಾಡ್ತೀವೋ, ಸ್ನಾನ ಹೆಂಗ್ ಮಾಡ್ತೀವೋ, ನಮ್ಮ ಎಕ್ಸರ್ಸೈಸ್ ಸಹ ನಮ್ಮ ಡೈಲಿ ರೂಟೀನ್ ಅಲ್ಲಿ ರೂಢಿಸ್ಕೊಂಡ್ರೆ ಮಾತ್ರ ನಮ್ಗೆ ಅದ್ರ ಬೆನಿಫಿಟ್ ಸಿಗುತ್ತೆ. ಸೊ ಎಲ್ಲರಿಗೂ ಗೊತ್ತು ಎಕ್ಸರ್ಸೈಸ್ ಮಾಡಿದ್ರೆ ಏನಾಗುತ್ತೆ, ತೂಕ ಕಡಿಮೆ ಆಗುತ್ತೆ, ಶುಗರ್ ಬರಲ್ಲ, BP ಬರಲ್ಲ, ಹಾರ್ಟ್ ಅಟ್ಯಾಕ್ ಬರಲ್ಲ, ಬೊಜ್ಜು ಬರಲ್ಲ, ಕೊಲೆಸ್ಟ್ರಾಲ್ ಬರಲ್ಲ. ಯಾಕೆ ಮಾಡಬಾರ್ದು? ಸೊ ಮಾಡ್ಬೇಕಾಗ್ತದೆ.
ಸೊ ಎಕ್ಸರ್ಸೈಸ್ ಎಷ್ಟು ಮಾಡ್ಬೇಕು ಇದು ಇಂಪಾರ್ಟೆಂಟ್ ಕ್ವಶನ್. ಎಷ್ಟೋ ಜನ ನೆಕ್ಸ್ಟ್ ಇನ್ನೊಂದು ನ್ಯೂಸ್ ಅಲ್ಲಿ ಬರೋದು ಜಿಮ್ಗೆ ಹೋದವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಜಿಮ್ಗೆ ಹೋದ್ರು ಸಾಯ್ತಾರೆ, ಮನೇಲಿದ್ರು ಸಾಯ್ತಾರೆ, ಈಚೆ ಕಡೆ ರೋಡಲ್ಲಿ ಹೋಗ್ತಿದ್ರು ಸಾಯ್ತಾರೆ. ಜಿಮ್ಗೆ ಹೋದವ್ರು ಏನು ಆ ಪಾಪ್ಯುಲೇಷನ್ ಅಲ್ಲಿ ಅವತ್ತು ಅವ್ರಿಗೆ ಆಗಿರುತ್ತೆ ಸಾಯ್ತಾರೆ. ಸೊ ಜಾಸ್ತಿ ಎಕ್ಸರ್ಸೈಸ್ ಮಾಡ್ಬೇಕಾ ಕಡಿಮೆ ಎಕ್ಸರ್ಸೈಸ್ ಮಾಡ್ಬೇಕಾ? ಈಗ ನೋಡಿ ಗ್ರಾಫ್ ತೋರಿಸುತ್ತೆ, ಏನು ಮಾಡಿದ್ರೆ ಇದು ರಿಸ್ಕ್ ಜಾಸ್ತಿ, ತುಂಬಾ ಜಾಸ್ತಿ ಮಾಡಿದ್ರು ರಿಸ್ಕ್ ಜಾಸ್ತಿ. ಬೆಸ್ಟ್ ಬೆನಿಫಿಟ್ ಯಾವಾಗ ಸಿಗುತ್ತೆ ಅಂದ್ರೆ ನಮ್ಗೆ ಆವರೇಜ್ ಆಗಿ ಮಾಡರೇಟ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕಾಗುತ್ತೆ. ಮಿನಿಮಮ್ ನಮ್ದು ಪ್ರಿಸ್ಕ್ರಿಪ್ಷನ್ ಅಂತ ಏನ್ ಹೇಳ್ತೀವಿ, ಅಟ್ಲೀಸ್ಟ್ ಒಂದು 30 ರಿಂದ 45 ನಿಮಿಷ ಪ್ರತಿದಿನ, ವಾರದಲ್ಲಿ 5 ದಿನ ಮಾಡಿದ್ರೆ ಸಾಕು. ಇನ್ 2 ದಿನ ಬೇಕಾದ್ರೆ ಎಷ್ಟು ಕೊಟ್ಕೋಬಹುದು, 5 ದಿನ ವಾರದಲ್ಲಿ ಮಾಡ್ಬೇಕು. ಬೇರೆ ಹೇಳ್ತಾರೆ ಸರ್ ದಿನ ಬೆಳಗ್ಗೆ ಎದ್ದು ಓಡಾಡ್ತಾನೆ ಇರ್ತೀನಿ ಸರ್, ನಂದು ಓಡಾಡೋದೇ ಕೆಲಸ, ಮನೆ ಹೆಂಗಸ್ ಹೇಳೋದು ಬೆಳಗಿನ ಸಂಜೆ ತನಕ ನಾವು ಕೆಲಸನೇ ಮಾಡ್ತಿರ್ತೀವಿ ಸರ್. ಎಲ್ಲಾರು ಮಾಡ್ತಾರೆ ಕೆಲಸ, ಯಾರು ಮಲ್ಗೆ ಇರಲ್ಲ. ಬಟ್ ವ್ಯಾಯಾಮ ಎಕ್ಸರ್ಸೈಸ್ ಅಂತಾನೆ ಅದಕ್ಕೋಸ್ಕರ ನಾವು ಮಾಡ್ಬೇಕಾಗ್ತದೆ. ಸೊ ಅದಕ್ಕೆ ಅಂತಾನೆ ನಾವು ಒಂದು ಅರ್ಧ ಗಂಟೆ ದಿನದಲ್ಲಿ ತೆಗೆದಿಡ್ಬೇಕಾಗ್ತದೆ. ಸೊ ಒಳ್ಳೆ ಫುಡ್ ನ ತಿನ್ಬೇಕು, ಇದ್ರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಮೇನ್ಲಿ ನಮ್ದು ಎಲ್ಲಾರು ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತೆ ಅನ್ಪ್ರೊಸೆಸ್ಡ್, ಅನ್ಪಾಲಿಶ್ಡ್ ಅಂತ ಏನ್ ಹೇಳ್ತೀವಿ ಅದು ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್, ಈಗ ಡ್ರಿಂಕ್ಸ್ ಆಲ್ಕೋಹಾಲ್ ಎಷ್ಟಿದೆಯೋ ಅದೇ ತರಕ್ಕೆ ಕಾರ್ಬೋನೇಟೆಡ್ ಬ್ಯೂರೇಜಸ್ ಅಂತ ಹೇಳ್ತೀವಿ. ಈಗ ಫ್ರೂಟಿ ಇರ್ಬೋದು, ಪೆಪ್ಸಿ ಇರ್ಬೋದು, ಕೋಕ್ ಇರ್ಬೋದು, ಇದನ್ನು ಸಹ ನಮ್ಮ ಆರೋಗ್ಯಕ್ಕೆ ಅಷ್ಟೇ ಕೆಟ್ಟದಿರ್ತದೆ. ಸೊ ಅವನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಸಾಲ್ಟ್ ಮತ್ತೆ ಸಾಲ್ಟೆಡ್ ಏನ್ ಐಟಮ್ಸ್ ಇರ್ತದೆ ಅದನ್ನೆಲ್ಲ ಸಹ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಮತ್ತೆ ಇನ್ನೊಂದು ಆಯಿಲ್ ಹೇಗೆ ಸರ್, ಆಯಿಲ್ ಯಾವ್ದು ಯೂಸ್ ಮಾಡಬೇಕು, ಆಯಿಲ್ ಯಾವ ತರ ಇರಬೇಕು ಅಂತ ಎಲ್ಲಾರು ಕೇಳ್ತಿರ್ತಾರೆ ಎಷ್ಟೊಂದು ಸಲ. ಸೊ ವೆಜಿಟೇಬಲ್ ಆಯಿಲ್ಸ್ ನಾವ್ ಎಲ್ಲಾರು ಯೂಸ್ ಮಾಡ್ಬೋದು. ನಮ್ಗೆ ಏನ್ ಕಡಲೆಕಾಯಿ ಎಣ್ಣೆ ಅದನ್ನು ಉಪಯೋಗಿಸಬಹುದು. ಬೆಸ್ಟ್ ಆಯಿಲ್ ಅಂತ ಹೇಳ್ತೀವಿ ಆಲಿವ್ ಆಯಿಲ್, ಎಲ್ಲಾರು ಅಫೋರ್ಡ್ ಮಾಡಕ್ ಆಗಲ್ಲ, ತಗೊಳೋದಕ್ಕೂ ಆಗಲ್ಲ. ಕಡಲೆಕಾಯಿ ಎಣ್ಣೆ ರಿಫೈನ್ಡ್ ಆಯಿಲ್ ಗಿನ್ನ ಕೋಲ್ಡ್ ಪ್ರೆಸ್ ನಮ್ ಗಾಣದ ಎಣ್ಣೆ ಏನ್ ಬರ್ತದೆ ಅದು ಬೆಟರ್ ಇರ್ತದೆ, ಹೆಲ್ದಿ ಆಗಿರ್ತದೆ ಅಂತ ನಾವ್ ಹೇಳ್ತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್, ಆಯಿಲ್ ಯೂಸ್ ಮಾಡ್ಬೇಕಾದ್ರೆ ಹೆಂಗಸರುಗಳು ಯೋಚನೆ ಮಾಡ್ಬೇಕಾಗಿದೆ ಏನಂದ್ರೆ ತುಂಬಾ ಕಾಯಿಸಬಾರ್ದು, ಹೊಗೆ ಬರೋವಷ್ಟು ಕಾಯಿಸಬಾರ್ದು ಎಣ್ಣೆನ, ಅದು ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಇವತ್ತು ಹಪ್ಪಳ ಹಾಕಿರ್ತೀವಿ, ನಾಳೆ ಬೇರೆದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಉಪಯೋಗಿಸ್ತೀವಿ, ಅದನ್ನ ಯೂಸ್ ಮಾಡಬಾರ್ದು. ರೀಹೀಟ್ ಮಾಡಬಾರ್ದು ಆಯಿಲ್ ನ, ಅದು ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ಯಾವುದೇ ಆಯಿಲ್ ನಾವು ಏರ್ ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಬೇಕು, ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬಾರ್ದು, ಕಡಿಮೆ ಯೂಸ್ ಮಾಡ್ಬೇಕು. ಸೊ ಏನೇ ಆಯಿಲ್ ಯೂಸ್ ಮಾಡ್ತೀವಿ ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾವು ಅದನ್ನ ಎಲ್ಲಾರು ಮಾಡ್ತಾರೆ. ಈಗ ರೋಡ್ ಸೈಡ್ ಅಂಗಡಿಗಳು ಏನೋ ತಿನ್ಬಾರ್ದು, ರೋಡ್ ಸೈಡ್ ಅಂಗಡಿಗಳಲ್ಲಿ ಇದೇನೆ. ಸೊ ಫಸ್ಟ್ ಇವತ್ತು ಏನೋ ಕರೆದಿರ್ತಾರೆ, ಅದನ್ನ ಇಟ್ಕೊಂಡಿರ್ತಾರೆ, ನಾಳೆ ಅದು ಇನ್ನೊಂದಕ್ಕೆ ಉಪಯೋಗಿಸ್ತಾರೆ, ನಾಡಿದ್ದು ಇನ್ನೊಂದಕ್ಕೆ ಉಪಯೋಗಿಸ್ತಾರೆ, ಅದು ಖಾಲಿ ಆಗೋದು ಕಾಯಿಸ್ತಾನೆ ಇರ್ತಾರೆ. ಸೊ ಅದರಿಂದ ನಮ್ಗೆ ಕಾರ್ಸಿನೋಜನ್ಸ್ ಏನಿರ್ತದೆ ಅದೆಲ್ಲ ಜಾಸ್ತಿ ಆಗುತ್ತೆ, ಕೆಮಿಕಲ್ಸ್ ಜಾಸ್ತಿ ಆಗ್ತಾ ಬರ್ತದೆ. ಸೊ ಲಾಸ್ಟ್ ಸ್ಲೈಡ್ ಇದು. ಇವತ್ತು ಟೇಕ್ ಹೋಮ್ ಮೆಸೇಜ್ ನಮ್ ಕಡೆಯಿಂದ ಏನಾದ್ರು ಇರ್ಬೇಕು, ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು, ಅದಕ್ಕೆ ಒಂದು ಅರ್ಥಪೂರ್ಣವಾಗಿ ಏನಾದ್ರು ನಾವು ಇದನ್ನ ಮಾಡ್ತಿದೀವಿ ಅಂತ ಅನ್ಕೋಬೇಕಂದ್ರೆ, ಸ್ಮೋಕಿಂಗ್ ಸ್ಟಾಪ್ ಮಾಡಿ, ಫಿಸಿಕಲ್ ಆಕ್ಟಿವಿಟಿ ರೆಗ್ಯುಲರ್ ಆಗಿ ಮಾಡಿ, ಊಟ ತಿಂಡಿ ನಮ್ದು ಏನಿದೆ ರೊಟೀನ್, ಮುಂಚೆ ಏನ್ ತಿಂತಿದ್ವು ಅದನ್ನ ನಾವು ತಿನ್ನಿ. ಸೊ ಗ್ಯಾಸ್ಟ್ರಿಕ್ ನನ್ನ ಪದನ ತೆಗೆದಾಕಿ, ಸೊ ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ಅಪ್ ಮಾಡಿಸ್ಬೇಕು, ಇದು ತುಂಬಾ ಇಂಪಾರ್ಟೆಂಟ್. ನಾವು ಜನರಲ್ ಆಗಿ ಒಂದು 40 ಇಯರ್ಸ್ ಆದ್ಮೇಲೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ನಮ್ದು ಶುಗರ್ ಎಷ್ಟಿದೆ, BP ಎಷ್ಟಿದೆ, ನಮ್ ತೂಕ ಎಷ್ಟಿದೆ, ಮತ್ತೆ ನಮ್ ಕೊಲೆಸ್ಟ್ರಾಲ್ ಎಷ್ಟಿದೆ, ಮತ್ತೆ ಇದನ್ನೆಲ್ಲ ನಾವು ಒಂದು ಚೆಕ್ ಮಾಡಿಸ್ಕೊಂಡ್ರೆ, ನಾವು ಯಾವತ್ತೂ ಬಂದ್ಬಿಟ್ಟು ಯಾವ ತಕ್ಷಣ ನನ್ಗೆ ಏನು ಇಲ್ಲ ಸರ್ ಅಂದ್ರೆ ಚೆಕ್ ಮಾಡಿಸಿದ್ರೆ BP 180 ಇರ್ತದೆ, ಶುಗರ್ 300 ಇರುತ್ತೆ. ಹೆಂಗಿದೆ ನನ್ಗೆ ಏನು ಗೊತ್ತಿಲ್ಲ ಸರ್, ಅದಾಗದೇ ಬಂದು ಹೇಳಲ್ಲ ನನ್ಗೆ ಶುಗರ್ ಬಂದಿದ್ದೀನಿ, BP ಬಂದಿದ್ದೀನಿ, ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ. ಸೊ ನಾವು ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಒಂದು ಸಿಂಪ್ಟಮ್ಸ್ ನಾವು ನೆಗ್ಲೆಕ್ಟ್ ಮಾಡದೆ ಡಾಕ್ಟರ್ ಹತ್ರ ಹೋಗ್ಬೇಕು, ನಾವೇ ವೈದ್ಯರಾಗಬಾರ್ದು.